कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನಮ್ಮ ನಿತ್ಯಾನಂದ ತ್ರಯೋದಶಿ ಕಾರ್ಯಕ್ರಮದಲ್ಲಿ ತುಂಬಾ ಆದರದ ಸ್ವಾಗತ. ಬೃಂದಾವನದಾಸ್ ಠಾಕೂರ್ರು ಹೇಳ್ತಾರೆ, ಸಂಪೂರ್ಣ ನಮ್ಮ ವೈಷ್ಣವ ದಿನದರ್ಶಿಕೆ ಅಥವಾ ಪಂಚಾಂಗದಲ್ಲಿ ಎರಡು ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಅತ್ಯಂತ ಮಂಗಳಕರವಾದ ದಿವಸಗಳಿವೆ. ಒಂದು, ಈ ಮಾಘ ಮಾಸದಲ್ಲಿ, ಈಗ ನಡೀತಾ ಇರೋದು ಯಾವ ಮಾಸ ಇದು? ಮಾಘ ಮಾಸ. ಶುಭ ಮಾಘ ಮಾಸ ಅಂತ. ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ, ಆಮೇಲೆ ಫಾಲ್ಗುಣ ಮಾಸದ ಪೂರ್ಣಿಮೆ. ಎರಡು ಇವು ಬಹಳ ಮಂಗಳಕರವಾದ ದಿವಸ. ಯಾಕಂದ್ರೆ ಕಲಿಯುಗದ ಜನರ ಒಂದು ನಿರಾಶಾದಾಯಕವಾದ ಯುಗ ಇದು. ಕಲಿಯುಗ ಅಂದ್ರೇನು? ಸಂಪೂರ್ಣ ನಿರಾಶಾದಾಯಕವಾದದ್ದು. ಆ ಕಲಿಯುಗದ ಜನರಿಗೆ ಆಶೆ ಕಿರಣವನ್ನಂತ ನೀಡುವಂತ ದಿವಸಗಳಿವು. ಆಶಾ ಕಿರಣವನ್ನು ನೀಡುವ ದಿವಸ. ಯಾಕಂದ್ರೆ ಈ ಮಾಘ ಮಾಸದ ಶುಕ್ಲ ಪಕ್ಷ ತ್ರಯೋದಶಿಯಂದು ನಿತ್ಯಾನಂದ ಪ್ರಭುಗಳ ಆವಿರ್ಭಾವ ಆಯಿತು. ಶುಭ ಮಾಘ ಮಾಸಿ ಶುಕ್ಲ ತ್ರಯೋದಶಿ ಜನಮಿಲಹಲದರ ರೇ. ಶುಭ ಮಾಘ ಮಾಸಿ ಶುಕ್ಲ ತ್ರಯೋದಶಿ ಜನಮಿಲಹಲದರ ರೇ. ಹಲದರ ಅಂದ್ರೆ ಯಾರು? ಯಾರ ಹೆಸರು? ಹಲದರ ಅಂದ್ರೆ ಯಾರ ಹೆಸರು? ನೇಗ್ಲನ್ನು ಯಾರು ಹಿಡಿತಾರೆ? ಹಲ ಅಂದ್ರೆ ನೇಗ್ಲು. ಬಲರಾಮ. ಬಲರಾಮ ಅವ್ರೇನ್ ಮಾಡಿದ್ರು? ನೇಗ್ಲು ತಗೊಂಡ್ ಬಂದ್ರು. ಕೃಷ್ಣ ಏನ್ ತಗೊಂಡ್ಬಂದ್ರು? ಹಸು ತಗೊಂಡ್ಬಂದ್ರು. ಅವ್ರು ಬಂದಿದ್ದೇನು? ನಮ್ಮ ಜೀವನದ ಪೋಷಣೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಬಂದ್ರು ಅವರು. ಮಾಘ ಮಾಸದ ಶುಕ್ಲ ಪಕ್ಷದಿಂದ ಆದ ಹಲದರ ಬಲರಾಮ ಅವ್ರು ಏನಾದ್ರು, ಅವರು ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಬಂದರು. ಅವರ ಜನ್ಮ ತಿಥಿ 1478 ಇದೆ. ಎಷ್ಟು? 1478. ಚೈತನ್ಯ ಮಹಾಪ್ರಭುಗಳ ಜನ್ಮವಾಗಿದ್ದು ಈಗ 539 ವರ್ಷ ಆಯ್ತು. 540ನೇ ವರ್ಷ ಪ್ರಾರಂಭ ಆಗೋದಿಲ್ಲ. ಯಾವಾಗ? ಈ ಫಾಲ್ಗುಣ ಪೂರ್ಣಿಮೆ. ಅವ್ರ ಜನ್ಮ ಆಗಿದ್ದು 1486. ಅವ್ರಕ್ಕಿಂತ ಮುಂಚೆ ಏನಾಯ್ತು? ಅವರ ಅಣ್ಣ ಬಲರಾಮ ಅವರು ಬಂದು 8 ವರ್ಷ ಮುಂಚೆ 1478ರಲ್ಲಿ. ಏಕಚಕ್ರ ನಾಮ ಹೆಸರು, ಊರ ಹೆಸರು ಯಾರಿಗೆ ಹೇಳಿದ್ರೆ ಎಷ್ಟು ಜನ? ಏಕಚಕ್ರ. ಇದರಿಂದ ಗೊತ್ತಾಗುತ್ತೆ ನಾವೆಷ್ಟು ನಮ್ಮ ಸಂಸ್ಕೃತಿ ಬಲ್ಲೆವು ಅಂತೇಳಿ. ಈಗ ಇಮಿಡಿಯೇಟ್ಲಿ ನಾನು ಕೇಳಿದ್ರೆ ಯಾವ ಸಿನಿಮಾದ ಎಷ್ಟು ಕಲೆಕ್ಷನ್ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ಈಗ 10 ಜನ ಆದ್ರೂ ಹೇಳ್ತಾರೆ. ಆ ಮೂವಿದು ಇಷ್ಟು ಕಲೆಕ್ಷನ್ ಆಯ್ತು, ಫಸ್ಟ್ ಡೇ ಇಷ್ಟ ಆಯ್ತು, ಸೆಕೆಂಡ್ ಡೇ ಇಷ್ಟ ಆಯ್ತು, ಫಸ್ಟ್ ವೀಕೆಂಡ್ ಇಷ್ಟ ಆಯ್ತು, ಸೆಕೆಂಡ್ ವೀಕೆಂಡ್ ಇಷ್ಟ ಆಯ್ತು, ಶನಿವಾರ ಇಷ್ಟ ಆಯ್ತು, ಭಾನುವಾರ ಇಷ್ಟ ಆಯ್ತು, ಸೋಮವಾರ ಇಷ್ಟ ಆಯ್ತು. ಬೇಕಂದ್ರೆ ಇಮಿಡಿಯೇಟ್ಲಿ ಲಿಸ್ಟ್ ಹೇಳ್ಬಿಡ್ತಾರೆ ಎಲ್ಲರೂ ಯಾವ ಮೂವಿದು ಎಷ್ಟು ಕಲೆಕ್ಷನ್ ಆಯ್ತು ಅಂದ್ರೆ. ಏಕಚಕ್ರ ಈ ಹೆಸರು ನಮ್ಗೆ ನೆನಪಿಲ್ಲ ಅಂದ್ರೆ ನಮ್ ದುರ್ದೈವ ಅಂತ. ಯಾರಿಗೂ ನೆನಪು ಬರ್ತಾ ಇಲ್ವಾ ಏಕಚಕ್ರ? ಏಕಚಕ್ರ ಗ್ರಾಮ ನಾಮ, ಗ್ರಾಮದ ಹೆಸರು. ಮಹಾಭಾರತದಲ್ಲಿ ಬರುತ್ತೆ. ಒಂದು ಕ್ಲೂ. ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ, ವನವಾಸ ಸಮಯದಲ್ಲಿ, ವನವಾಸದ ಸಮಯದಲ್ಲಿ ಅವರು ಏಕಚಕ್ರದಲ್ಲಿ ಉಳ್ಕೊಂಡಿದ್ರು. ಅವರು ಭಾರತ ಭ್ರಮಣವನ್ನು ಮಾಡ್ತಾ ಇದ್ರು, ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಏಕಚಕ್ರದಲ್ಲಿ ಅಲ್ಲಿ ಪಾಂಡವರು ಒಬ್ಬ ಅಸುರನ್ನ ಸಂಹಾರ ಮಾಡಿದ್ರು. ಅವರ ಹೆಸರು ಯಾರು ಗೊತ್ತಾ? ಬಕಾಸುರ. ಭೀಮ ಏನು ಬಕಾಸುರನ ಸಂಹಾರ ಮಾಡಿದ್ರು. ಆ ಸ್ಥಾನದಲ್ಲಿ ಚೈತನ್ಯ ಮಹಾಪ್ರಭುಗಳ ನಿತ್ಯಾನಂದ ಪ್ರಭುಗಳ ಆವಿರ್ಭಾವ ಆಯಿತು. ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಇವತ್ತು. ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಜನ್ಮ ಆಯಿತು ಅವರು. ಸೊ ಸ್ವಯಂ ಬಲರಾಮ. ಬಲರಾಮರಿಗೆ ಇನ್ನೊಂದು ಹೆಸರಿದೆ, ಏನ್ ಗೊತ್ತಾ?
ಏನ್ ಹೆಸರು ಬಲರಾಮನ ಇನ್ನೊಂದು ಹೆಸರು ದುರ್ಯೋಧನ ಗುರು ಅಂತೇಳಿ. ಏನು ದುರ್ಯೋಧನಿಗೆ ಗದಾ ಯುದ್ಧವನ್ನ ಅವ್ರು ಕಲಿಸ್ಕೊಟ್ರು. ಬಲರಾಮ ಅವರು ಆದಿಶೇಷ, ಎಲ್ಲದಕ್ಕೂ ಆದಿ ಅವರು. ಆದಿಶೇಷ ಅಂದ್ರೆ ಇನ್ನೊಂದು ಅರ್ಥ ಇದೆ, ಅಂದ್ರೆ ಅವರು ಮಾಡದೇ ಇರುವಂತ ಸೇವೆ ಯಾವುದೂ ಇಲ್ಲ. ಕೃಷ್ಣ ಏನಿದಾರಲ್ಲ ಅವ್ರು ಹೇಳ್ತಾರೆ ಸೇವ್ಯ ಭಗವಾನ್ ಅಂದ್ರೆ ಸೇವೆಯನ್ನು ಸ್ವೀಕಾರ ಮಾಡ್ಕೊಂತ ಭಗವಂತ. ಬಲರಾಮನಿಗೆ ಹೇಳ್ತಾರೆ ಅವರು ಸೇವಕ ಭಗವಾನ್. ಸೇವಕ ಭಗವಾನ್ ಅಂದ್ರೆ ಸೇವೆ ಮಾಡೋರು ಭಗವಂತನ. ಅಂದ್ರೆ ಆದಿ ಗುರು ಅವರು. ಭಗವಂತನ ಸೇವೆಯನ್ನ ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಸಂಪೂರ್ಣವಾಗಿ ಎಲ್ಲ ರೂಪಗಳಲ್ಲಿ ನಾವು ಮಾಡಬೇಕು. ಅವರು ಆದಿಶೇಷ ಏನಾಗ್ತಾರೆ, ಭಗವಂತನ ಶಯನಾಸನ ಆಗ್ತಾರೆ, ಹಾಸಿಗೆ ಆಗ್ತಾರೆ. ಅವ್ರ ಮೇಲೆ ಭಗವಂತ ವಿಷ್ಣು ಹೊರಡಿಸ್ತಾರೆ. ಅವರು ಭಗವಂತನಿಗೆ ಛತ್ರಿ ಹಾಕ್ತಾರೆ. ಭಗವಂತನ ಉಪವೈತ ಇದೆಯಲ್ಲ, ಯಾವುದೇ ವಸ್ತ್ರ ತಗೊಳ್ಳಿ ನೀವು, ಅಥವಾ ಭಗವಂತನ ಪಾದರಕ್ಷೆ, ಭಗವಂತನ ಧಾಮ, ಎಲ್ಲ ರೀತಿಯಲ್ಲಿ. ಆಮೇಲೆ ವಿವಿಧ 5 ರಸಗಳಲ್ಲಿ ಕೂಡ ಭಗವಂತನ ಸೇವೆಯನ್ನು ಮಾಡ್ತಾರೆ. ಈಗ ನಾವು ಭಗವಂತನ ಸೇವೆಯಲ್ಲಿ ಏನೋ ಉಪಯೋಗ ಮಾಡ್ತೇವೆ ಅನ್ಕೊಳ್ಳಿ. ಈ ತಾಳ ಇರ್ಬೋದು, ಅಥವಾ ಮೃದಂಗ ಇರ್ಬೋದು, ಆರತಿ ಇರ್ಬೋದು, ಹಾರ ಇರ್ಬೋದು, ಭಗವಂತನ ವಸ್ತ್ರ, ಭಗವಂತನ ಆಭರಣ, ಇದೆಲ್ಲ ಏನಿದೆಯಲ್ಲ ಅದು ಆದಿಶೇಷನ ಅವತಾರ. ಏನದು ಸ್ವಯಂ ಬಲರಾಮ ಆ ಎಲ್ಲ ರೂಪಗಳಲ್ಲಿ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಅವರು ಹೆಸರು ಅನಂತ ದೇವ್ ಅಂತ ಹೇಳಿ. ಅವ್ರಿಗೆ ಅಂತವಿಲ್ಲ, ಆದಿಶೇಷ. ಅವರು ಶೇಷನೇ ಇಲ್ಲ, ಅವರು ಯಾವುದು ಸೇವೆ ಮಾಡದೇ ಇರೋದಂತೆ ಇಲ್ಲ. ಅದಕ್ಕೆ ಆ ಬಲರಾಮರು ಅವ್ರೇನ್ ಮಾಡಿದ್ರಂದ್ರೆ, ಮೊದಲು ತಮ್ಮ ಆಗಿ ಬಂದಿದ್ರು. ಯಾವಾಗ ತ್ರೇತಾಯುಗದಲ್ಲಿ ರಾಮಾಯಣ ಸಮಯದಲ್ಲಿ ತಮ್ಮನಾಗಿ ಬಂದಿದ್ರು. ಆಗ ಬಹಳ ವಿಧೇಯರಾಗಿ 14 ವರ್ಷ ವನವಾಸದ ಸಮಯದಲ್ಲಿ ಒಂದು ದಿವಸ ಕೂಡ ಊಟ ಮಾಡಲಾರ್ದೆ, ನಿದ್ದೆ ಮಾಡಲಾರ್ದೆ ಪ್ರಭು ರಾಮಚಂದ್ರನ ಸೇವೆಯನ್ನು ಮಾಡೋದು. ರಾಮಚಂದ್ರ ಏನು ಎಲ್ಲ ಆಜ್ಞೆಯನ್ನು ಕೊಟ್ಟು ಚಾಚು ತಪ್ಪದೇ ಮಾಡಿದ್ರು. ಒಬ್ಬ ಸಹೋದರನ ಚಿಕ್ಕ ತಮ್ಮನಾಗಿ, ಚಿಕ್ಕ ಸಹೋದರನಾಗಿ ಎಲ್ಲ ಸೇವೆಗಳನ್ನ ಮಾಡೋದು. ಆದ್ರೆ ಒಂದು ಬಹಳ ಅವರಿಗೆ ಮನಸ್ಸಿಗೆ ಘಾಸಿಗೊಳಿಸ್ತು. ಏನಂದ್ರೆ, ಯಾವಾಗ ಭಗವಂತ ಶ್ರೀರಾಮ ಸೀತಾಮಾತೆಯನ್ನ ಯಾರು ತಮ್ಮ ಹೃದಯದಲ್ಲಿ ಇಟ್ಟು ಅವರ ಚರಣಗಳನ್ನ ಕಮಲಗಳನ್ನ ತಲೆ ಮೇಲೆ ಇಟ್ಟು ಯಾವಾಗಲೂ ಪೂಜೆ ಮಾಡ್ತಾ ಇದ್ರು ಲಕ್ಷ್ಮಣ, ಆ ಮಾತೆಯನ್ನ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿ ಯಾವಾಗ ಆಜ್ಞೆ ಮಾಡಿದ್ರಲ್ಲ ಪ್ರಭು ಶ್ರೀ ರಾಮಚಂದ್ರ, ಇವ್ರ ಮಾತನ್ನು ಕೇಳಿಬಿಟ್ಟು, ಯಾರ ಮಾತನ್ನು ಕೇಳಿ, ಆ ಒಬ್ಬ ಅಗಸನ ಮಾತನ್ನು ಕೇಳಿ ಅವಾಗ ತುಂಬಾ ದುಃಖ ಆಯ್ತು. ಆದ್ರೆ ಭಗವಂತನ ಆಜ್ಞೆಯನ್ನ ಅದೇನೇ ಇದ್ರು ಪಾಲನೆ ಮಾಡ್ತೇನೆ ಅಂತ ಹೇಳಿ ವಚನ ತಗೊಂಡಿದ್ರು. ಸಹೋದರನಾಗಿ, ಅನುಗಾಮಿಯಾಗಿ, ಅದಕ್ಕೋಸ್ಕರ ಆ ಸೇವೆಯನ್ನು ಕೂಡ ಮಾಡೋದು. ಆದ್ರೆ ಯಾವಾಗ ಅವ್ರು ವಿಚಾರ ಮಾಡಿದ್ರು, ಆ ಸಂದರ್ಭದಲ್ಲಿ ಇನ್ನೊಂದು ಸಾರಿ ನಾನು ಈ ಆದಿಪುರುಷ ಭಗವಂತನ ಜೊತೆಗೆ ನಾನು ಬರ್ಬೇಕಾದ್ರೆ ನಾನು ಚಿಕ್ಕವನಾಗಿ ಬರೋದಿಲ್ಲ, ನಾನು ದೊಡ್ಡವನಾಗಿ ಬರ್ತೀನಿ. ಅಂದ್ರೆ ಅವರ ಸೇವಾ ಮನೋಭಾವದಲ್ಲಿ ವ್ಯತ್ಯಯ ಆಗ್ಲಿಲ್ಲ. ಆದ್ರೆ ಕೆಲವೊಂದ್ಸಾರಿ ಇಂಥ ಸೇವೆಗಳು ಬಂದ್ರೆ ನಾನು ಅವಾಗ ಏನಾದ್ರೂ ಜಾಣತನದಿಂದ ನುಣ್ಣಿಸ್ಕೊಳ್ಬಹುದು. ಇಂಥ ಕಷ್ಟಕರವಾದ ಆಜ್ಞೆಗಳನ್ನ ಪಾಲನೆ ಮಾಡ್ಲಿಕ್ಕೆ ಸ್ವಲ್ಪ ನುಣ್ಣಿಸ್ಕೊಳ್ಳೋಕೆ ಏನಿದೆ ಅವಕಾಶ ಇರುತ್ತೆ ಅಂತ ಹೇಳಿ ನಾನು ದೊಡ್ಡವನಾಗಿ ಬರ್ತೀನಿ ಅಂತ ಹೇಳಿ ವಿಚಾರ ಮಾಡಿದ್ರು. ಅವಾಗಿಂದ ಮುಂದೆ ಕೃಷ್ಣಾವತಾರದಲ್ಲಿ ಅವರು ಬಲರಾಮ ಅಣ್ಣನಾಗಿ ಬಂದರು. ಆಮೇಲೆ ಈಗಲೂ ಕೂಡ ಯಾವಾಗ ಈ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ, ಅವಾಗ ಚೈತನ್ಯ ಮಹಾಪ್ರಭುಗಳು ಕಲಿಯುಗದ ಯುಗಧರ್ಮವಾದ ನಾಮ ಸಂಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆ ನಾಮಸ್ಮರಣೆಯನ್ನು ಕೊಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಅವರು ಕೂಡ ದೊಡ್ಡವರಾಗಿ ಬರ್ತಾರೆ. ಯಾವತ್ತೂ ಆ ಭಗವಂತ ಯಾವಾಗ ಬರ್ತಾರೆ ಅವ್ರ ಜೊತೆ ಅವರ ಅನುಜರಾಗಿ ಆದಿಶೇಷ ಅನಂತದೇವ ಅವರು ಕೆಲವೊಂದ್ಸರಿ ಲಕ್ಷ್ಮಣನ ರೂಪದಲ್ಲಿ, ಬಲರಾಮನ ರೂಪದಲ್ಲಿ, ನಿತ್ಯಾನಂದನ ರೂಪದಲ್ಲಿ ಅವರು
ಬರ್ತಾನೆ ಇರ್ತಾರೆ. ಈ ಅವತಾರದಲ್ಲಿ ವಿಶೇಷವಾಗಿ ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಲಾಗಿದೆ, ಅವರೇನು ನಮೋ ಮಹಾವದಾನ್ಯಾಯ, ಚೈತನ್ಯ ಮಹಾಪ್ರಭುಗಳಷ್ಟು ಔದಾರ್ಯವಾಗಿರುವಂತ ಭಗವಂತ ಇಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ, ಏನ್ ಹೇಳಿದ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಪ್ರಕಾರದ ಧರ್ಮಗಳನ್ನು ತ್ಯಾಗ ಮಾಡಿ ನೀವೇನ್ ಮಾಡ್ಬೇಕು? ಕೇವಲ ನನಗೊಬ್ಬನಿಗೆ ಶರಣಾಗತರಾಗಬೇಕು. ಆವಾಗ ನಾನು ಏನ್ ಮಾಡ್ತೇನೆ? ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ ಕೃಷ್ಣ. ಅಫ್ಕೋರ್ಸ್ ಚೈತನ್ಯ ಮಹಾಪ್ರಭುಗಳು ಅದರಲ್ಲಿ ಏನು ಬದಲಾವಣೆ ಮಾಡಿಲ್ಲ. ಆ ಒಂದು ಭಗವದ್ಗೀತೆಯ ಉಪದೇಶಗಳನ್ನ ಅವರು ಬದಲಿ ಮಾಡಿಲ್ಲ. ಅದನ್ನ ನಾವು ಅತ್ಯಂತ ಸರಳವಾಗಿ ಯಾವ ರೀತಿ ಅನುಸರಿಸಬಹುದು ಈ ಇವತ್ತಿನ ಕಲಿಯುಗದಲ್ಲಿ ಅನ್ನೋದನ್ನ ನಮಗೆ ತಿಳಿಸ್ಲಿಕ್ಕೆ ಬಂದ್ರು. ಅದಕ್ಕೆ ಮಹಾವದನ್ಯಾಯ ಅಂತ. ಆ ಮಹಾವದನ್ಯಾಯ ಅತ್ಯಂತ ಉದಾರತೆಯನ್ನು ತೋರಿಸುವಂತ ಒಂದು ಅವತಾರದ ಜೊತೆಗೆ ಬಂದಿರೋ ನಿತ್ಯಾನಂದರು ಅವ್ರಿಗಿಂತ ಹೆಚ್ಚು ಉದಾರ. ಕೆಲವೊಂದ್ ಸಾರಿ ಚೈತನ್ಯ ಮಹಾಪ್ರಭುಗಳು ಸಿಟ್ಟು ಮಾಡ್ಕೊಂಡ್ರು, ಯಾರೋ ಒಬ್ರು ತಪ್ಪು ಮಾಡಿದ್ರೆ, ಯಾರೋ ಒಬ್ರು ಅವ್ರ ಭಕ್ತರ ಪ್ರತಿ ಅಪರಾಧ ಎಸಗಿದ್ರೆ ಅವರು ಸಿಟ್ಟು ಮಾಡ್ಕೊಂಡ್ರು. ಆದ್ರೆ ನಿತ್ಯಾನಂದ ಪ್ರಭುಗಳು ಏನ್ ಮಾಡಿದ್ರು? ಅವರನ್ನು ಕೂಡ ಅವರು ಉದ್ಧಾರ ಮಾಡಿದ್ರು. ಅಂತ ಜನರು ಕೂಡ ಉದ್ಧಾರ ಮಾಡಿದ್ರು. ಅದಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳು ಪರಮ ದಯಾಮಯ ಅಂತ. ಅವರೇನು? ಪರಮ ದಯಾಮಯ. ಅವ್ರಿಗಿಂತ ಹೆಚ್ಚು ದಯಾಮಯ ಯಾರು ಇಲ್ಲ. ಯಾಕಂದ್ರೆ ನೋಡಿ, ಬಲರಾಮನ ಅವತಾರದಲ್ಲಿ ಅವರು ದುರ್ಯೋಧನಲ್ಲೂ ಒಳ್ಳೆ ಗುಣ ನೋಡಿದ್ರು. ಅವರು ಕಲಿಯುಗದಲ್ಲಿ ತುಂಬಾ ಜನ ಇದ್ದಾರೆ ದುರ್ಯೋಧನಂತವರಲ್ಲಿ ಒಳ್ಳೆ ಗುಣ ನೋಡೋರು. ಅದು ಮಾತಲ್ಲ, ಬಲರಾಮ ಸ್ವಯಂ ಒಳ್ಳೆ ಗುಣ ನೋಡಿದ್ರು. ಅವ್ರಿಗೆ ಎಷ್ಟೊಂದು ಒಳ್ಳೆ ಗುಣ ನೋಡಿದ್ರಂದ್ರೆ, ತಮ್ಮ ಸ್ವಂತ ಸಹೋದರಿ ಸುಭದ್ರೆಯನ್ನ ಅವ್ರಿಗೆ ಕೊಟ್ಟು ಅವರು ಏನ್ ಮಾಡೋರಿದ್ರು? ಮದುವೆ ಮಾಡ್ಲಿಕ್ಕೆ ನಿಶ್ಚಯ ಮಾಡೋರು. ದುರ್ಯೋಧನ್ಗೆ ಏನ್ ಮಾಡೋರಿದ್ರು? ಅವರು ಸುಭದ್ರೆಯನ್ನ ಕೊಟ್ಟು ಮದುವೆ ಮಾಡೋರಿದ್ರು. ಅವರು ಗೊತ್ತಿದೆ ಅಲ್ಲ ನಮ್ಗೆ. ಅದಕ್ಕೆ ಕೃಷ್ಣ ಅವರು ಒಂದು ಡಿವೈಸ್ ಮಾಡಿದ್ರು, ಏನೋ ಪ್ಲಾನ್ ಮಾಡಿ ಅರ್ಜುನ್ ಬರಕ್ ಹೇಳಿದ್ರು. ಅರ್ಜುನ್ ಬಂದು ಅಲ್ಲಿದ್ದು ಸುಭದ್ರೆಯನ್ನ ಅಪಹರಿಸ್ಕೊಂಡು ಹೋಗ್ತಿದ್ರು ಮಾಡೋರು. ಆಗ ಬಲರಾಮ ಈ ದೃಶ್ಯವನ್ನು ನೋಡ್ಬಿಟ್ಟು ಬಲರಾಮ ಬೆನ್ನಟ್ಟಿದ್ರು. ಯಾರಿಗೆ? ಸುಭದ್ರೆ ಮತ್ತು ಅರ್ಜುನ ಹೋಗ್ತಾ ಇದ್ದಾರೆ ರಥದ ಮೇಲೆ. ಅವ್ರನ್ನ ಯುದ್ಧದಲ್ಲಿ ಅವನಿಗೆ ಅರ್ಜುನನಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ಹೋಗ್ತಿದ್ರು. ಆ ಸಮಯದಲ್ಲಿ ಕೃಷ್ಣ ಹೇಳ್ತಾರೆ, ನೋಡಿ ಯಾರು ಯಾರನ್ನ ಅಪಹರಣೆ ಮಾಡ್ತಾ ಇದಾರೆ ನೋಡ್ರಿ. ಅಂದ್ರೆ ಬಲರಾಮ ಅಲ್ಲಿ ಅರ್ಜುನ ಯುದ್ಧಕ್ಕೆ ಸನ್ನದ್ಧರಾಗಿ ಬಿಲ್ಲು ಬಾಣಾಗಿ ಇಟ್ಕೊಂಡು ರಥದ ಮೇಲೆ ನಿಂತಿದ್ರು. ಸುಭದ್ರೆ ಏನ್ ಮಾಡ್ತಾ ಇದ್ಲು? ಅವಳು ರಥ ಓಡಿಸ್ತಾ ಇದ್ಲು. ಅದಕ್ಕೆ ಕೃಷ್ಣ ಹೇಳಿದ, ನಿಮ್ ತಂಗಿ ಇದ್ದಾಳಲ್ಲ, ನಿಮ್ಮ ಸಹೋದರಿ, ಅವಳು ಅರ್ಜುನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅರ್ಜುನ ಅಪಹರಣ ಮಾಡ್ತಾ ಇಲ್ಲ. ಅರ್ಜುನ್ ಏನು ತಪ್ಪಿದ್ರು. ಈ ರೀತಿ ಟ್ರಿಕ್ ಮಾಡಿ ಅಂದ್ರೆ ಹೇಳ್ತಾ ಇರೋ ಸಂದರ್ಭ ಅಂದ್ರೆ ಅವ್ರು ಏನ್ ಮಾಡಿದ್ರು? ಬಲರಾಮ ಯಾವ್ದು ಅಂದ್ರೆ ದುರ್ಯೋಧನಲ್ಲಿ ಒಳ್ಳೆ ಗುಣ ಅವರು. ಅದೇ ನಮ್ದೆಲ್ಲ ಆಶಾಭಾವನೆ. ಅಂದ್ರೆ ಗುರುಗಳಿರ್ತಾರಲ್ಲ, ಭಗವಂತ ರಿಜೆಕ್ಟ್ ಮಾಡಿದ್ರು ಕೂಡ ಅವ್ರು ಗುರುಗಳು ರಿಜೆಕ್ಟ್ ಮಾಡಬೇಕು. ಎಲ್ಲರಿಗೂ ಸೇವಾ ಅವಕಾಶ. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತ ಯಾತ್ರೆ ಹೋಗ್ತಾ ಇರ್ತಾರೆ. ಆಗ ಅವ್ರ ಜೊತೆ ಒಬ್ರು ಕಾಲ ಕೃಷ್ಣದಾಸ್ ಅಂತ ಹೇಳ್ಬಿಟ್ಟು ಒಬ್ಬ ಸಾಧಾರಣ ಅತ್ಯಂತ ಒಂದು ಸರಳ ಬ್ರಾಹ್ಮಣನಿಗೆ ಒಬ್ಬರು ಅವ್ರ ಜೊತೆ ಕಳಿಸ್ತಾರೆ ಯಾತ್ರೆಯಲ್ಲಿ. ಆಕ್ಚುಲಿ ನಿತ್ಯಾನಂದ ಪ್ರಭು ಮತ್ತೆ ಬೇರೆ ಬೇರೆಲ್ಲ ಹೋಗ್ಬೇಕಂತಾರೆ. ಚೈತನ್ಯ ಮಹಾಪ್ರಭು ನೀವೆಲ್ಲ ಇದ್ರೆ ನಾನು ಸ್ವಚ್ಛಂದವಾಗಿ ಪ್ರಯಾಣ ಮಾಡಕ್ ಆಗೋದಿಲ್ಲ, ನೀವು ನನ್ನ ಮೇಲೆಲ್ಲ ರಿಸ್ಟ್ರಿಕ್ಷನ್ ಆಗ್ತೀರ. ನೀವು ಇಷ್ಟು ಊಟ ಮಾಡ್ಬೇಕು, ನೀವು ಎಷ್ಟು ರೆಸ್ಟ್ ಮಾಡ್ಬೇಕು, ಅದು ಇದು ಇಲ್ಲ. ನನಗೆ ಯಾವ್ದು ರಿಸ್ಟ್ರಿಕ್ಷನ್ ಬೇಡ, ಅದಕ್ಕೆ ನಾನು ಒಬ್ಬನೇ ಹೋಗ್ತೀನಿ ಅಂತ. ಇಲ್ಲ ಒಬ್ಬನೇ ಹೋಗ್ಬೇಕಾದ್ರೆ ನಿಮ್ಗೆ ಇದು ಆಗಲ್ಲ. ನೀವು ಕೀರ್ತನೆ ಮಾಡ್ತಾ ಇರ್ತೀರಿ, ಕೀರ್ತನೆ ಮಾಡ್ತಾ ಇರ್ಬೇಕಾದ್ರೆ ನೀವು ನಾಮಸ್ಮರಣೆ ಮಾಡ್ತಾ ಇರ್ತೀರಿ, ನಿಮ್ ಬೆರಳುಗಳ ಮೇಲೆ ಎಷ್ಟು ನಾಮ ಜಪ ಆಗಿದೆ ಅದು ನೆನೆಸ್ತಾ ಇರ್ತೀರಾ. ಹೀಗಾಗಿ ನಿಮ್ಮ ಒಂದು ಕಮಂಡಲು, ನೀರಿನ ಒಂದು ಇದು ಇದೆ ಬಾಟ್, ಕಮಂಡಲು ಮತ್ತು ದಂಡಬಂಡ ಸನ್ಯಾಸದಲ್ಲಿ ಹಿಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕು, ನಿಮ್ಗೊಂದ್ ಜೊತೆ ಬಟ್ಟೆನ ಹಿಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕು. ಅದಕ್ಕೋಸ್ಕರ
ಈ ಬ್ರಾಹ್ಮಣ ಬಹಳ ಸಿಂಪಲ್ ಇದ್ದಾನೆ, ನಿಮ್ಗೇನು ಅವನು ಸರಳ ಸಜ್ಜನಿಕೆ ವ್ಯಕ್ತಿತ್ವ, ನಿಮ್ಗೇನು ಡಿಸ್ಟರ್ಬ್ ಮಾಡೋದ್ರಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ಬೇಕು. ಆ ಬ್ರಾಹ್ಮಣ ಚೈತನ್ಯ ಮಹಾಪ್ರಭುಗಳ ಒಂದು ಸಹಾಯಕನಾಗಿ ಅವನು ಬಂದಿರ್ತಾರೆ ಕಾಲಕೃಷ್ಣದಾಸ್. ಆದ್ರೆ ಈ ಕೇರಳದಲ್ಲಿ ಮಲಬಾರ್ ಏನು ಪರ್ವತ ಶ್ರೇಣಿ ಇದೆ, ಅಲ್ಲಿ ಬಂದಾಗ ಅಲ್ಲಿ ಒಂಥರ ಆದಿವಾಸಿ ಜನ ಇರ್ತಾರೆ. ಆ ಆದಿವಾಸಿ ಜನ ಏನ್ ಮಾಡ್ತಾರೆ, ಅವರು ಒಂಥರ ಸನ್ಯಾಸಿಗಳ ವೇಷ ಧಾರಣೆ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಯಾರಾದ್ರೂ ಯಾತ್ರಿಕರು ಬಂದ್ರೆ ಅವರನ್ನ ಅವರು ಪ್ರಲೋಭನೆ ಮಾಡ್ತಿರ್ತಾರೆ. ಆ ರೀತಿ ಈ ಕಾಲಕೃಷ್ಣದಾಸನ ಅವ್ರು ಏನ್ ಮಾಡ್ತಾರೆ, ಪ್ರಲೋಭನೆ ಮಾಡಿ ಚೈತನ್ಯ ಮಹಾಪ್ರಭು ಸೇವೆಯಿಂದ ಅವ್ರು ಕಿತ್ಕೊಂಡ್ಬಿಡ್ತಾರೆ. ಇವ್ರು ಪ್ರಲೋಭನೆ ಒಳಗಾಗಿ ಚೈತನ್ಯ ಮಹಾಪ್ರಭು ಜೊತೆನೇ ಇರ್ತಾನೆ, ಆದ್ರೆ ಪ್ರಲೋಭನೆ ಒಳಗಾಗಿ ಅವರ ಕ್ಯಾಂಪಸ್ ಸೇರ್ಕೊಂಡ್ಬಿಡ್ತಾರೆ. ಆಗ ಅವನ್ನ ಓಡಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಹೋಗಿ ಮೊದಲು ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನೀವು ಸನ್ಯಾಸಿಗಳು, ನಾವು ಸನ್ಯಾಸಿ, ನನ್ನ ಸಹಾಯಕ ನನ್ನ ಜೊತೆ ಬೇಕು, ಅನೇಕ ಮೇಲೆ ತಗೊಂಡಿದ್ದೀರಾ, ಬಿಟ್ಬಿಡಿ ಅಂತಾರೆ. ಅವರೆಲ್ಲ ಕೇಳೋದಿಲ್ಲ. ಕೊನೆಗೆ ಚೈತನ್ಯ ಮಹಾಪ್ರಭುಗಳ ಮೇಲೇನೆ ಅವರು ತಮ್ಮ ಆಯುಧಗಳಿಂದ ಪ್ರಹಾರ ಮಾಡ್ಲಿಕ್ಕೆ ಬರ್ತಾರೆ. ಆಗ ಆಯುಧಗಳೇನು ಅವರು ಎಸಿಲಿಕ್ಕೆ ಬರ್ತಾರೆ ಚೈತನ್ಯ ಮಹಾಪ್ರಭುಗಳ ಮೇಲೆ, ಆಗ ಅವ್ರ ಕೈಯಿಂದ ಆಯುಧಗಳನ್ನ ಎಸಿತಾರೆ. ಅವೇ ಏನು ತಿರುಗಿ ಏನ್ ಮಾಡ್ತವೆ, ಅವರನ್ನೇ ಕೊಂದ್ಬಿಡ್ತಾರೆ. ಆಗ ಕಾಲಕೃಷ್ಣದಾಸ್ಗೆ ಏನ್ ಮಾಡ್ತಾರೆ, ಜುಟ್ಟು ಹಿಡಿದು ಚೈತನ್ಯ ಮಹಾಪ್ರಭು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಅವನು ಬುದ್ಧಿ ಭ್ರಮಣೆಯಿಂದ ಹೊರಗಡೆ ಬಂದು ಸೇವೆ ಮಾಡ್ತಾನೆ. ಕೊನೆಗೆ ಅವರು ಜಗನ್ನಾಥಪುರಿಗೆ ಬಂದಾಗ ಅವ್ರು ಹೇಳ್ತಾರೆ, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಭಕ್ತರ ಸಾರ್ವಭೌಮ ಭಟ್ಟಾಚಾರ್ಯ ಕರೆದಿರ್ತಾರೆ. ಇವನೇನ್ ಮಾಡ್ದ, ನನ್ನ ಸೇವೆಯನ್ನ ಬಿಟ್ಟು ಇವನು ಪ್ರಲೋಭನೆಗೆ ಒಳಗಾಗಿ ಹೋಗ್ಬಿಟ್ಟ, ಇವನನ್ನ ನಾನು ಇನ್ಮೇಲೆ ನನಗೆ ಮುಖ ತೋರಿಸ್ಬೇಡಿ ಅಂತ. ಆಗ ನಿತ್ಯಾನಂದ ಪ್ರಭು ಏನ್ ಮಾಡ್ತಾರೆ ಗೊತ್ತಾ, ಏನೋ ಪ್ರಲೋಭನೆಗಾಗಿ ಇದಾಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಚೈತನ್ಯ ಮಹಾಪ್ರಭುಗಳು ಅವನನ್ನ ತ್ಯಾಗ ಮಾಡಿದ್ರು ಕೂಡ ನಿತ್ಯಾನಂದ ಪ್ರಭು ಏನ್ ಮಾಡ್ತಾರೆ, ಅವನನ್ನ ಕರೆದುಕೊಂಡು ಅವ್ನು ಹೇಳ್ತಾರೆ, ಜಗನ್ನಾಥ ಪ್ರಸಾದ ಚೈತನ್ಯ ಮಹಾಪ್ರಭುಗಳು ಎಲ್ಲ ವರದಿಯನ್ನು ಕೊಡುವಂತೆ ಅವನಿಗೆ ನವದ್ವೀಪ ಕಳಿಸ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭುಗಳ ತಾಯಿ ಇದ್ದಾರೆ ಸಚಿದೇವಿ, ಮತ್ತು ಅನೇಕ ಎಲ್ಲ ವೈಷ್ಣವರಿದ್ದಾರೆ. ಅಲ್ಲಿ ಹೋಗಿ ಹೇಳಿ, ನೀನು ಚೈತನ್ಯ ಮಹಾಪ್ರಭುಗಳು ಮರಳಿ ದಕ್ಷಿಣ ಭಾರತ ಯಾತ್ರೆಯಿಂದ ಈಗೇನು ಜಗನ್ನಾಥಪುರಿಗೆ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ಶುಭ ಸಂದೇಶ ಕೊಡು. ಮತ್ತೆ ಅವ್ರಿಗೆಲ್ಲ ಕಥೆಯನ್ನ ನೀನು ಹೇಳು, ಏನೇನು ಎಲ್ಲೆಲ್ಲಿ ಹೋದ್ರಿ, ಹೇಗೆ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತವನ್ನ ಉದ್ಧಾರ ಮಾಡೋದ್ರ ಬಗ್ಗೆ ನೀನು ಹೇಳು ಅಂತ ಹೇಳಿ ಅವ್ರಿಗೆ ಸೇವೆಯನ್ನು ಕೊಟ್ಟು ಕಳಿಸ್ತಾರೆ. ಈ ರೀತಿ ಚೈತನ್ಯ ಮಹಾಪ್ರಭುಗಳು ರಿಜೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ಏನ್ ಮಾಡ್ತಾರೆ, ನಿತ್ಯಾನಂದ ಪ್ರಭುಗಳು ಅವರು ಸೇವೆ ಕಳಿಸ್ತಾರೆ. ನಾವು ಇವತ್ತು ಅತ್ಯಂತ ಕಡಿಮೆ ಸಮಯ ಇದೆ, ನಿತ್ಯಾನಂದ ಪ್ರಭುಗಳಿಗೆ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ರು ನಮ್ಮ ಆಚಾರ್ಯಲ್ಲಿ ವೃಂದಾವನದ ಷಡ್ಗೋಸ್ವಾಮಿಗಳಲ್ಲಿ ಈ ಕಡೆ ಕೊನೆಯವರಿದ್ದಾರೆ, ನಮ್ಮ ಬಲಗಡೆ 6 ಜನ ನಿಂತಿದಾರಲ್ಲ, ಅಲ್ಲಿ ಷಡ್ಗೋಸ್ವಾಮಿಗಳಲ್ಲಿ ಕೊನೆಯವರು ರಘುನಾಥ್ ದಾಸ್ ಗೋಸ್ವಾಮಿ ಅಂತ ಹೇಳ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಆ ಸಮಯದಲ್ಲಿ ಇಂದ್ರನ ಸಮವಾದ ಅವ್ರಿಗೆ ಏನಿತ್ತು, ಅಂತಸ್ತಿತ್ತು, ಆಸ್ತಿ ಇತ್ತು. ಅವ್ರಿಗೆ ಪ್ರತಿ ತಿಂಗಳು 12,000 ಬಂಗಾರದ ನಾಣ್ಯಗಳ ಒಂದು ಉತ್ಪನ್ನ ಇತ್ತು. 12,000 ಬಂಗಾರದ ನಾಣ್ಯಗಳು. ಇವತ್ತು 1 ತೊಲೆ ಬಂಗಾರ ಎಷ್ಟಿದೆ? ಅದು ಹತ್ತಿರ ಆಗ್ಬೋದು, 1 ತೊಲೆಗಲ್ಲ. 1 ತೊಲೆ ಅಂದ್ರೆ 2 ಲಕ್ಷ ಆಗುತ್ತೆ. 2 ಲಕ್ಷ ಮೇಲಾಗುತ್ತೆ. ಅಂಥದ್ದು 12,000 ಆ ಸಮಯದಲ್ಲಿ, ಇವತ್ತಿನ ಸಮಯದಲ್ಲ, 540 ವರ್ಷಗಳ ಹಿಂದೆ ಅಷ್ಟೊಂದು ಆದಾಯ ಇತ್ತು. ಅವರು ಪತ್ನಿ ಅಪ್ಸರೆಗೆ ಸಮಾನವಾಗಿದ್ರು. ಆದ್ರೆ ಅವರು ಚೈತನ್ಯ ಮಹಾಪ್ರಭು ಒಂದ್ಸಾರಿ ದರ್ಶನ ಮಾಡಿದ್ಮೇಲೆ ನಾನು ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬೇಕು ಅಂತ ಹೇಳಿ ಮನೆ ಬಿಟ್ಟು ಓಡ್ ಹೋಗ್ತಿದ್ರು. ಅವರನ್ನ ಗಾರ್ಡ್ ಮಾಡ್ಲಿಕ್ಕೆ 11 ಜನ ಸಿಪಾಯಿಗಳನ್ನ ಇಟ್ಟಿದ್ರು ಅವ್ರ ತಂದೆ ಮತ್ತು ಚಿಕ್ಕಪ್ಪಗೆ ಸೇರಿ ಒಬ್ಬರೇ ಮಗ ಇದ್ರು ಅವ್ರ ಮನೆತನದಲ್ಲಿ, ಒಬ್ಬನೇ ಗಂಡ ಮಗ. ಅವರು ಎಲ್ಲ ಸಂಪತ್ತನ್ನ ಬಿಟ್ಟು ಓಡ್ ಹೋಗ್ತಿದ್ರು. ಅವ್ರನ್ನ ಗಾರ್ಡ್ ಮಾಡ್ಲಿಕ್ಕೆ 11 ಜನ ಸಿಪಾಯಿಗಳನ್ನ ಇಟ್ಟಿದ್ರು ಅವ್ರ ತಂದೆ. ಆದ್ರೆ ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವರು. ಆದ್ರೆ ಅವರು ಯಾವಾಗ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಒಂದು ಸಾರಿ ಅವರಿಗೆ ಏನ್ ಮಾಡಿದ್ರು, ಕೃಪೆ ಮಾಡಿದ್ರು. ನಿತ್ಯಾನಂದ ಪ್ರಭುಗಳು ಪಾಣಿಹಟ್ಟಿ ಅಂತ ಹೇಳಿ ಕಲ್ಕತ್ತಾ ಶಹರದ ಹತ್ರ ಗಂಗಾ ತಟದಲ್ಲಿ ಪಾಣಿಹಟ್ಟಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ನಿತ್ಯಾನಂದ ಪ್ರಭುಗಳು ಬಂದಿದ್ರು. ಆ ಸಮಯದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಏನಿದಾರಲ್ಲ, ಅವ್ರು ಅಲ್ಲಿ ಹೋಗ್ತಾರೆ. ರಘುನಾಥ್ ದಾಸ್ ಅಲ್ಲಿ ಹೋದಾಗ ಏನಾಗುತ್ತೆ,
ನಿತ್ಯಾನಂದ ಪ್ರಭುಗಳು ಒಂದು ವಟವೃಕ್ಷದ ಕೆಳಗೆ ಕುಳಿತಿರ್ತಾರೆ, ಕಟ್ಟೆ ಮೇಲೆ ಸುತ್ತ ಅವರೆಲ್ಲ ಭಕ್ತರೆಲ್ಲ ಕುಳಿತಿರ್ತಾರೆ. ಆಗ ಈ ರಘುನಾಥ ದಾಸ್ ಗೋಸ್ವಾಮಿ ಹೋಗಿ ಏನ್ ಮಾಡ್ತಾರೆ, ಅವರು ದೂರದಿಂದ ಪ್ರಣಾಮ ಮಾಡ್ತಾರೆ. ದೂರದಿಂದ ಪ್ರಣಾಮ ಮಾಡಿದಾಗ ಚೈತನ್ಯ ನಿತ್ಯಾನಂದ ಪ್ರಭು ಕೇಳ್ತಾರೆ, ಅವ್ರು ಯಾರು ದೂರದಿಂದ ಪ್ರಣಾಮ ಮಾಡ್ತಾ ಇರೋರು? ಆಗ ಭಕ್ತರು ಹೇಳ್ತಾರೆ, ಅವ್ನು ರಘುನಾಥ ದಾಸ್ ಅಂತ. ಓ, ಅವ್ರು ಹೇಳ್ತಾರೆ, ಅವನು ಕಳ್ಳ, ಅವನಿಗೆ ಇಲ್ಲಿ ಕಲಿದೆ ಅಂತ ಹೇಳ್ತಾರೆ. ಅವನೇನು, ನೀನು ದೂರದಿಂದ ಪ್ರಣಾಮ ಮಾಡಿದೀಯ, ನೀನು ಕಳ್ಳ, ನೀನು ಇಲ್ಲಿ ಬಾ ಅಂತ ಹೇಳ್ತಾರೆ. ಅವ್ನು ಕರೀರಿ ಅಂತ ಅವ್ರು ಬಹಳ ವಿನಮ್ರತೆಯಿಂದ ನಿತ್ಯಾನಂದ ಪ್ರಭುಗಳ ಹತ್ರ ಹೋಗ್ತಾರೆ. ನಿತ್ಯಾನಂದ ಪ್ರಭುಗಳ ಹತ್ರ ಹೋದಾಗ ನಿತ್ಯಾನಂದ ಪ್ರಭುಗಳು ಅವರಿಗೆ ತಲೆ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡ್ತಾರೆ. ನೀನು ತುಂಬಾ ದೊಡ್ಡ ಕಳ್ಳ ಇದ್ದೀನಿ ನೀನು, ಅದಕ್ಕೆ ನಿನಗೆ ಏನ್ ಮಾಡ್ತೀನಿ ನಾನು, ನಿನಗೆ ಕಳ್ಳರಿಗೆ ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ತೇನೆ, ನಿನಗೆ ನಾನು ಶಿಕ್ಷೆಯನ್ನು ಕೊಡ್ತೀನಿ. ಏನ್ ಶಿಕ್ಷೆ? ನೀನೆಲ್ಲ ಏನ್ ಮಾಡ್ಬೇಕಂದ್ರೆ, ಎಲ್ಲ ನನ್ನ ಭಕ್ತರಿಗೆ, ಎಲ್ಲಾ ಗ್ರಾಮವಾಸಿಗಳಿಗೆ ಎಲ್ಲರಿಗೂ ಏನ್ ಮಾಡ್ಬೇಕು, ನೀನು ಚೀಡಾ ದಹಿ ಫೀಸ್ಟ್ ಮಾಡ್ಬೇಕು. ಚೀಡಾ ದಹಿ ಅಂದ್ರೆ, ಚೀಡಾ ಅಂದ್ರೆ ಏನು, ಅವಲಕ್ಕಿ. ಬಂಗಾರಿಯಲ್ಲಿ ಚೀಡಾ ಅಂದ್ರೆ ಅವಲಕ್ಕಿ. ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿ ತಿನ್ನಿಸ್ಬೇಕು. ಅದೇ ನೋಡಿ ದೊಡ್ಡ ವಿಷಯ ಆಗಿಲ್ಲ. ಎರಡು ಪ್ರಕಾರದ ಅವರು ಅವಲಕ್ಕಿ ಮಾಡ್ತಾರೆ ಅಲ್ಲಿ. ಒಂದು ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ವಾಸುಂದಿ ತರ ಮಾಡಿ ಅದರಲ್ಲಿ ಅವಲಕ್ಕಿ ಹಾಕೋದು, ಅದರಲ್ಲಿ ಪಚ್ಚಕರ್ಪೂರ, ಆಮೇಲೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಇಂಥದ್ದೆಲ್ಲ ವ್ಯಂಜನ ಹಾಕಿ ಒಂದ್ ಮಾಡೋದು, ಇನ್ನೊಂದು ಮೊಸರಲ್ಲಿ ಮಾಡೋದು. ಆ ರೀತಿ ಅವ್ರ ಹತ್ರ ನಿಮಗಿದೇನಿದು ಪನಿಷ್ಮೆಂಟ್, ನೀನು ಎಲ್ಲರಿಗೂ ತಿನ್ನಿಸ್ಬೇಕು. ಆಗ ರಘುನಾಥ ದಾಸ್ ಏನ್ ಮಾಡ್ತಾರೆ, ಅವರ ಸೇವಕರಿಗೆ ಹೇಳಿ, ಎಲ್ಲ ಶಾಪಲ್ಲಿ ಎಷ್ಟೆಲ್ಲ ಇದೆ ಅಲ್ಲ, ಎಷ್ಟೊಂದು ಅವಲಕ್ಕಿ ಇದೆ, ಎಷ್ಟೊಂದು ಮೊಸರಿದೆ, ಹಾಲು ಎಲ್ಲ ತರಿಸಿ ಮಾಡ್ತಾರೆ. ಮತ್ತೆ ಸಂಪೂರ್ಣ ಈ ರೀತಿ ಉತ್ಸವ ನಡೀತಾ ಇದೆ ಅಂದ ತಕ್ಷಣ ಎಲ್ಲ ಊರವರೆಲ್ಲ ಬರ್ತಾರೆ. ಆ ಗಂಗಾ ತಟದಲ್ಲಿ ದೊಡ್ಡ ಉತ್ಸವ ಆಗುತ್ತೆ. ಅಲ್ಲಿ ಯಾವಾಗ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ತಿಂತಾರೆ, ಜಾಗ ಇರೋದಿಲ್ಲ. ಪ್ರತಿಯೊಬ್ಬರಿಗೆ ಎರಡೆರಡು ಮಡಕೆಗಳು, ಒಂದು ಮಡಕೆಯಲ್ಲಿ ಏನು ಮೊಸರು ಅವಲಕ್ಕಿ, ಇನ್ನೊಂದು ಮಡಕೆಯಲ್ಲಿ ಕಂಡೆನ್ಸ್ ಮಿಲ್ಕ್ ಅಥವಾ ಅದು ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಗಟ್ಟಿಯಾದ ಹಾಲಿನಲ್ಲಿ ಹಾಕಿರುವಂತ ಅವಲಕ್ಕಿ, ಆ ಸ್ವೀಟು, ಇನ್ನೊಂದು ಕಡೆಗೆ ಮೊಸರು, ಅದನ್ನೆಲ್ಲರೂ ಕೊಡು. ಎಷ್ಟೊಂದು ಜಾಗ ಎಲ್ಲ ಪ್ರಾಂಗಣ ತುಂಬ ಹೋಗುತ್ತಂದ್ರೆ ಗಂಗಾ ನದಿಯಲ್ಲೂ ಸೊಂಟದವರೆಗೆ ನಿಂತು ಎಲ್ರು ಈ ಅವಲಕ್ಕಿ ತಿಂತಾರೆ. ಇದೆಲ್ಲ ಉತ್ಸವ ಆದ್ಮೇಲೆ ಅಲ್ಲಿ ಕೀರ್ತನೆ ಆಗುತ್ತೆ. ಕೀರ್ತನೆ ಆದ್ರೆ ಅಲ್ಲಿ ಸ್ವಯಂ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ರಘುನಾಥ ದಾಸ್ ಗೋಸ್ವಾಮಿ ಅವರು ಆಶೀರ್ವಾದ ಮಾಡ್ತಾರೆ. ಕೊನೆಗೆ ರಘುನಾಥ ದಾಸ್ ಗೋಸ್ವಾಮಿ ಪ್ರತಿಯೊಬ್ಬ ಭಕ್ತರಿಗೆ ಅವರು ದಕ್ಷಿಣೆ ಕೊಡ್ತಾರೆ. ದಕ್ಷಿಣೆ ಕೊಟ್ಟು ಅವ್ರದೆಲ್ಲ ಆಶೀರ್ವಾದ ಪಡಿತಾರೆ. ಆಗ ಏನಾಗುತ್ತೆ, ಅವ್ರಿಗೆ ನಿತ್ಯಾನಂದ ಪ್ರಭುಗಳಿಗೆ ಆಶೀರ್ವಾದ ಮಾಡ್ತಾರೆ. ಶೀಘ್ರವಾಗಿ ನಿನಗೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳ ಒಂದು ಸಾಂಗತ್ಯ ಅದು ಪ್ರಾಪ್ತ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದದಿಂದ, ನಿತ್ಯಾನಂದ ಪ್ರಭುಗಳ ಆಶೀರ್ವಾದದಿಂದ ಏನಾಗುತ್ತೆ, ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಜಗನ್ನಾಥಪುರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಜಗನ್ನಾಥ ಈ ರೀತಿ ಅಂದ್ರೆ ಅವರಿಗೆ ಏನ್ ಮಾಡಿದ್ರು, ಯಾವ ರೀತಿ ಆಶೀರ್ವಾದ ಕೊಟ್ಟರು ನಿತ್ಯಾನಂದ ಪ್ರಭು, ಅವ್ರಿಗೆ ವೈಷ್ಣವ ಸೇವೆಯನ್ನು ಕೊಟ್ಟರು. ನಿಜವಾದ ಆಶೀರ್ವಾದ ನಮಗೆ ಬೇಕಾದ್ರೆ ಏನು, ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು, ನಿತ್ಯಾನಂದ ಪ್ರಭುಗಳ ಕೃಪೆ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ವೈಷ್ಣವರ ಸೇವೆಯನ್ನು ಮಾಡ್ಬೇಕು. ನಾವು ಯಾವಾಗ ವೈಷ್ಣವರ ಸೇವೆಯನ್ನು ಮಾಡ್ತೀವಿ ಅವಾಗ ಭಗವಂತ ಬಹಳ ಪ್ರಸನ್ನ ಆಗ್ತಾರೆ. ಬೇಗ ನಮಗೆ ಭಗವಂತನ ಒಂದು ಅನುಗ್ರಹ ಆಗುತ್ತೆ, ಅವರ ಸಾಂಗತ್ಯ ಪ್ರಾಪ್ತಿ ಆಗುತ್ತೆ. ಈ ರೀತಿ ನಿತ್ಯಾನಂದ ಪ್ರಭುಗಳು ರಘುನಾಥ ದಾಸ್ ಗೋಸ್ವಾಮಿ ಅವರು ಆಕ್ಚುಲಿ ನಮ್ಮ ಪ್ರಯೋಜನ ಆಚಾರ್ಯ. ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ ಹೇಳಿ 3 ನಮ್ಮ ಗೋಲ್ ಇದಾವೆ. ಭಗವಂತನ ಜೊತೆಗೆ ನಾವು ಮರೆತು ಹೋಗಿರುವಂತಹ ಸಂಬಂಧವನ್ನ ಪುನಃಸ್ಥಾಪನೆ ಮಾಡೋದು ಸಂಬಂಧ. ಆಮೇಲೆ ಅಭಿಧೇಯ ಅಂದ್ರೆ ನಾವು ಸಂಬಂಧವನ್ನ ಅರ್ಥ ಮೇಲೆ ಏನ್ ಮಾಡ್ಬೇಕು. ಈಗ ಒಂದು ಹುಡುಗಿ ಪರಿಚಯ ಆಗುತ್ತೆ, ಆಮೇಲೆ ಅವ್ರ ಮದುವೆ ಆಗುತ್ತೆ, ಸಂಬಂಧ ಏರ್ಪಡುತ್ತೆ. ಆಮೇಲೆ ಏನ್ ಮಾಡ್ತಾರೆ ಅವರು, ಹುಡುಗಿ ಏನ್ ಮಾಡ್ತಾರೆ, ತನ್ನ ಪತಿದೇವನ ಸೇವೆಯನ್ನು ಮಾಡ್ತಾರೆ. ಅದಕ್ಕೆ ಅಭಿಧೇಯ ಅಂತ. ಅಭಿಧೇಯ ಅಂದ್ರೆ ಭಗವಂತನ ಜೊತೆಗೆ ನಾವು ಮರೆತು ಹೋಗಿರುವಂತಹ ಸಂಬಂಧ ನಮಗೆ ಅರಿವಾದ್ಮೇಲೆ ಅದು
ಪುನಃಸ್ಥಾಪನೆ ಆದ್ಮೇಲೆ ಏನ್ ಮಾಡ್ಬೇಕು, ನಾವು ಅವನ ಸೇವೆಯಲ್ಲಿ ತೊಡಗಬೇಕು. ಅದಕ್ಕೊಬ್ಬರು ಆಚಾರ್ಯ ಇದ್ದಾರೆ, ಸನಾತನ ಗೋಸ್ವಾಮಿ, ಸಂಬಂಧ ಆಚಾರ್ಯ ಸನಾತನ ಗೋಸ್ವಾಮಿ. ಅವಿಧೇಯ ಅಂದ್ರೆ ಆ ಸೇವೆಯ ಆಚಾರ್ಯರು ರೂಪ ಗೋಸ್ವಾಮಿ. ಮತ್ತು ಪ್ರೇಮ ಪ್ರಯೋಜನ, ಸೇವೆ ಮಾಡಿ ಏನ್ ಮಾಡ್ಬೇಕು, ನಾವು ಒಬ್ಬರ ಮೇಲೆ ಒಬ್ರು ಪ್ರೇಮ ನಮ್ದು ಜಾಸ್ತಿ ಆಗ್ಬೇಕು, ಜಗಳ ಅಲ್ಲ. ಲವ್ ಎಟ್ ಫಸ್ಟ್ ಸೈಟ್, ಏನದು ಡೈವರ್ಸ್ ಎಟ್ ಫಸ್ಟ್ ಸೈಟ್ ಇರೋದು, ಆ ಥರ ಅಲ್ಲ ಇದು ಭಕ್ತಿಯಲ್ಲಿ. ಅಂದ್ರೆ ಅದು ಈ ಜಗತ್ತಿನಲ್ಲಿ ಕೆಲವೊಬ್ರು ವಿಚಾರ ಮಾಡ್ತಾರೆ, ಏನು ಈ ನಮ್ದು ನಿಮ್ದು ಹೀಗೆ ಸಂಬಂಧ ಇರ್ಬೇಕಪ್ಪ ಅಂತಂದ್ರೆ, ಒಳ್ಳೆ ಚೆನ್ನಾಗಿ ಫ್ರೆಂಡ್ಸ್ ಇದ್ರಂತ ತಿಳ್ಕೊಳ್ಳಿ. ಒಳ್ಳೆ ನಾವು ಹೀಗೆ ಇರ್ಬೇಕಂದ್ರೆ ನಾವು ಯಾವ್ದು ಸಂಬಂಧ ಮಾಡ್ಬೋದು, ಹೆಣ್ಗಂಡಿನ ಸಂಬಂಧ ಮಾಡ್ಬೋದು. ಹೆಣ್ಣು ಗಂಡಿನ ಸಂಬಂಧ ಮಾಡಿಬಿಟ್ರೆ ಏನಾಗುತ್ತೆ, ಎಷ್ಟೇ ಒಳ್ಳೇದಿದ್ರು ಏನ್ ಮಾಡ್ತಾರೆ, ಗಂಡಿನ ಮನೆಯವರು ಹೆಣ್ಣಿನ ಮನೆಯವ್ರಿಗೆ ಕಿಚಾಯಿಸ್ತಾರೆ. ಆ ಥರ ಎಲ್ಲ ವಿಚಾರ ಮಾಡ್ತಾರೆ. ಇಂಗ್ಲಿಷಲ್ಲಿ ಒಂದು ಗಾದೆ ಮಾತಿದೆ, ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ. ಅಂದ್ರೆ ಅತಿ ಪರಿಚಯದಿಂದ ಅವಜ್ಞೆ ಆಗುತ್ತೆ. ಆದ್ರೆ ನಾವು ನಿಜವಾದ ಭಾವದಲ್ಲಿದ್ರೆ, ನಾವು ನಿಜಾರ್ಥದಲ್ಲಿ ನಾವು ಒಳ್ಳೆಯ ಸಂಬಂಧವನ್ನು ಬೆಳೆಸಿದ್ರೆ, ಅತಿ ಪರಿಚಯದಿಂದ ಏನಾಗುತ್ತೆ, ಸೇವೆ ಪ್ರೇಮ ಜಾಸ್ತಿ ಆಗುತ್ತೆ, ಅವಜ್ಞೆ ಆಗೋದಿಲ್ಲ. ಅದನ್ನ ಆ ರೀತಿ ನಾವು ನೋಡ್ಕೊಳ್ಬೇಕು. ಪರಿಚಯದಿಂದ ಅದೇನೋ ಪ್ರೇಮಕ್ಕೆ ತಿರುಗಬೇಕು. ಆ ರೀತಿ ಏನಾಗುತ್ತೆ, ಪ್ರೇಮ ಪ್ರಯೋಜನ. ಭಗವಂತನ ಜೊತೆಗೆ ನಮ್ಮ ಸಂಬಂಧ ಅದು ಸ್ಥಾಪಿತವಾಯಿತು. ಆ ಸಂಬಂಧವನ್ನ ನಾವು ಯಾವ ರೀತಿ ಪ್ರೇಮವನ್ನ ಬೆಳೆಸ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಸೇವೆಯನ್ನು ಮಾಡ್ತೀವಿ. ಆ ಸೇವೆಯ ಫಲ ಏನು, ಪ್ರೇಮ. ಆ ಪ್ರಯೋಜನ ಅಧಿಕಾರಿ ರಘುನಾಥ ದಾಸ್ ಗೋಸ್ವಾಮಿಗಳು. ಅವರು ಕೂಡ ಏನಾಯ್ತು, ಈ ನಿತ್ಯಾನಂದ ಪ್ರಭು ಕೃಪೆಯಿಂದ ಚೈತನ್ಯ ಮಹಾಪ್ರಭು ಸ್ವಯಂ ಶ್ರೀಕೃಷ್ಣ ಭಗವಂತನ ಕೃಪೆ ಅವ್ರಿಗಾಯ್ತು. ಈ ರೀತಿ ಹೇನೋ ನೀತಾಯ್ ವಿನಯ್ ಬಾಯ್ ರಾಧಾಕೃಷ್ಣ ಪಾಯ್ತೇನಾಯ್ ಅಂತ ಹೇಳಿ ನರೋತ್ತಮ ದಾಸ್ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳ ಕೃಪೆ ಇಲ್ಲದೆ ರಾಧಾಕೃಷ್ಣರ ಪ್ರಾಪ್ತಿ ಆಗೋದಿಲ್ಲ ಈ ಕಲಿಯುಗದಲ್ಲಿ. ಆಮೇಲೆ ಅವ್ರ ಬಗ್ಗೆ ಅನೇಕ ಲೀಲೆಗಳಿವೆ. ಅದರಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಸಂಗತಿಯನ್ನು ನಾನು ಹೇಳಿ ಬಯಸ್ತೇನೆ. ಸಮಯ ಕಡಿಮೆ ಇದೆ. ಒಂದು ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರರು ಮತ್ತು ನಿತ್ಯಾನಂದ ಪ್ರಭುಗಳಿಗೆ ಕರೆದು ಹೇಳ್ತಾರೆ, ಎಲ್ಲ ಭಕ್ತರು ಕರೆದು ಹೇಳ್ತಾರೆ, ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಮನೆಗೆ ಹೋಗ್ಬೇಕು. ದ್ವಾರೆಗೆ ಆ ಪ್ರತಿಯೊಂದು ಮನೆ ಬಾಗಿಲು ಹೋಗಿ ಏನ್ ಮಾಡಿ, ನೀವು ಅವ್ರಿಗೆ ಭಗವಂತನ ಬಗ್ಗೆ ಹೇಳ್ಬೇಕು. ಏನ್ ಹೇಳ್ಬೇಕು, ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷಾ. ಏನು 3 ಹೇಳಿದ್ರು. ಏನು, ನೀವು ಬೋಲೋ ಕೃಷ್ಣ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಕೃಷ್ಣ ಕೃಷ್ಣ, ಹರಿ 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 ಅಂತ ಹೇಳಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಂತ. ಭಜ ಕೃಷ್ಣ, ಆಮೇಲೆ ಭಗವಂತನ ಆರಾಧನೆಯನ್ನು ಮಾಡಿ, ಭಗವಂತನ ಭಜನೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ. ಆಮೇಲೆ ಕೋರೋ ಕೃಷ್ಣ ಶಿಕ್ಷಾ, ಭಗವಂತನ ಒಂದು ಶಿಕ್ಷೆ ಅಂದ್ರೆ ಏನು, ಭಗವಂತನ ಒಂದೇನು ಉಪದೇಶವೇನಿದೆಯಲ್ಲ ಅದನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಭಗವದ್ಗೀತೆ, ನೀವು ಭಗವದ್ಗೀತೆಯನ್ನು ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮತ್ತು ಭಗವಂತನ ಆರಾಧನೆಯನ್ನು ಮಾಡಿ ಕೃಷ್ಣ. ಈ ರೀತಿ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಅವ್ರು ಏನ್ ಮಾಡ್ತಾ ಇದ್ರು, ಎಲ್ಲರಲ್ಲಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಹೀಗೆ ಕೆಲವೊಬ್ರು ಅವ್ರಿಗೆ ಇದೇನು ಎಂತ ಭಿಕಾರಿಗಳು ಬಂದಿದ್ದಾರೆ ಇವರು ಅಂತ ಹೇಳಿ, ಕೆಲವೊಬ್ರು ನಾವ್ ಯಾವ ರೀತಿ ಅಂದ್ರೆ ಬೇಡ್ಕೊಳ್ಳೋರು, ಭಿಕ್ಷೆ ಬಂದ್ರೆ ಏನ್ ಮಾಡ್ತೀವಿ, ಚೇಂಜ್ ಇದ್ರೆ ಚೇಂಜ್ ಕೊಡ್ತಾರೆ. ಈಗಿನ ಕಾಲದಲ್ಲಿ, ಹಿಂದಿನ ಸಮಯದಲ್ಲಿ ಏನ್ ಮಾಡ್ತಿದ್ರು, ಸ್ವಲ್ಪ 10-20 ವರ್ಷ ಹಿಂದೆ ಹೋದ್ರೆ ರೇಷನ್ ಅಕ್ಕಿ ತೆಗೆದಿಟ್ಟಿರ್ತಿದ್ರು, ಅದು ಭಿಕ್ಷುಕರು ಬಂದ್ರೆ ಕೊಟ್ಬಿಡೋಣ ಅಂತ. ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಬಾರದೆ ಇರುವಂತಹ ಮನೆಯಲ್ಲಿ ಏನು ಗ್ರೇನ್ಸ್ ಇರ್ತಿತ್ತು, ಧಾನ್ಯಗಳು ಇರ್ತಿತ್ತು, ಅವನ್ನ ಭಿಕ್ಷುಕರಿಗೆ ಕೊಟ್ಬಿಡ್ತಿದ್ರು. ಆರ್ತಿ ಕೆಲವರು ಬೇಗ ಹೋಗ್ಲಿ ಅಂತ ಹೇಳಿ ಒಂದಿಷ್ಟು ಧಾನ್ಯ ಕೊಟ್ಬಿಡೋರು. ಆಗ ಅವ್ರು ಹೇಳ್ತಾ ಇದ್ರು, ಹರಿದಾಸ್ ಠಾಕೂರ್ ಮತ್ತು ನಿತ್ಯಾನಂದ ಅವರು, ಇಲ್ಲ ನಾವು ಈ ಭಿಕ್ಷೆಯನ್ನು ಬೇಡ್ಲಿಕ್ಕೆ ಬಂದಿಲ್ಲ, ನಾವು ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇ ಬೇರೆ. ಏನು, ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷಾ. ಅಂದ್ರೆ ಏನು, ಭಗವಂತನ ನಾಮಸ್ಮರಣೆಯನ್ನು ಮಾಡಿ
ಭಗವಂತನ ಆರಾಧನೆಯನ್ನು ಮಾಡಿ, ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಿ, ಮತ್ತು ಶ್ರೀಕೃಷ್ಣನ ಉಪದೇಶ, ಭಗವದ್ಗೀತೆಯ ಉಪದೇಶ ಏನಿದೆ ಅದನ್ನ ನೀವು ಸ್ವೀಕಾರ ಮಾಡಿ, ಅದನ್ನ ಓದಿ ನಿಮ್ಮ ಜೀವನವನ್ನ ಪವಿತ್ರ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಕೇಳಿಕ್ ಬಂದಿದ್ವಿ. ಕೆಲವೊಬ್ರು ಮುಖದ ಮೇಲೆ ಬಾಗಿಲ ಮುಚ್ಚಿಬಿಡ್ತಿದ್ರು, ಕೆಲವೊಬ್ರು ಏನದು ಬಿವಿಯರ್ ಆಫ್ ಡಾಗ್ಸ್ ಅಂತ ಬೋರ್ಡ್ ಹಾಕ್ತಿದ್ರು, ಮನೆಯಲ್ಲಿ ನಾಯಿಗಳಿದಾವೆ ಅಂತೇಳಿ ಓಡಿಸ್ತಿದ್ರು. ಕೆಲವೊಬ್ರು ಯಾರು ಪುಣ್ಯವಂತರಿದ್ದಾರೆ, ಯಾರು ಸಂಸ್ಕಾರವಂತರಿದ್ದಾರೆ ಅವ್ರಿಗೆ ಸ್ವಾಗತ ಮಾಡಿ, ಪಾದ ಪೂಜೆ ಮಾಡಿ, ಅವ್ರಿಗೆ ಆಧಾರದಿಂದ ಸತ್ಕಾರವನ್ನು ಮಾಡಿ, ಅವರು ಹೇಳುವ ಉಪದೇಶವನ್ನ ಕೇಳ್ತಾ ಇದ್ರು, ಅದನ್ನ ಅನುಸರಣೆ ಮಾಡ್ತಿದ್ರು ಪುಣ್ಯವಂತರು. ಈ ರೀತಿ ಆಗ್ತಾ ಇತ್ತು. ಹೀಗೆ ಅನೇಕ ಜನರನ್ನ ಇದು ಮಾಡ್ತಾ ಇದ್ರು. ಆಗ ಒಂದು ದಿವಸ ಅವರು ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿದಾಗ ಮನೆ ಮನೆಗೆ ಹೋಗ್ತಾ ಇದ್ರು. ಅಲ್ಲಿ ನೋಡ್ತಾರೆ, ಒಂದು ಕಡೆಗೆ ತುಂಬಾ ಏನಾಗಿದೆ, ತುಂಬಾ ಅಂದ್ರೆ ತುಂಬಾ ಜನ ನೆರೆದಿರ್ತಾರೆ. ಬಹಳ ಜೋರಾಗಿ ಏನಾಗ್ತಾ ಇದೆ, ಗಲಾಟೆ ಆಗ್ತಾ ಇದೆ. ತುಂಬಾ ಜೋರಾಗಿ ಗಲಾಟೆ ಆಗ್ತಾ ಇದೆ, ಜನ ತುಂಬಾ ನೆರೆದಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ನೋಡ್ತಾರೆ ಏನಾಯ್ತು. ಅಲ್ಲಿ ಕೇಳ್ತಾರೆ ಏನಾಗಿದೆ ಏನಾಗಿದೆ ಇಷ್ಟೊಂದು ಗಲಾಟೆ ಏನು ಅಂತ ಹೇಳ್ತಾರೆ. ಇಲ್ಲ, ಇವರು ಇಬ್ರು ಜಗಾಯಿ ಮದಾಯಿ ಅಂತ ಹೇಳ್ಬಿಟ್ಟು. ಜಗಾಯಿ ಮದಾಯಿ ಅಂತಂದ್ರೆ ಇವರು ತುಂಬಾ ಏನಾಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ. ಇವ್ರು ಆಕ್ಚುಲಿ ಜನ್ಮ ಆಗಿದ್ದು ಬ್ರಾಹ್ಮಣ ಕುಲದಲ್ಲಿ. ಎಲ್ಲಾಗಿತ್ತು ಜನ್ಮ? ಬ್ರಾಹ್ಮಣ ಕುಲದಲ್ಲಿ ಇವ್ರ ಜನ್ಮ ಆಗಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಬ್ರು ಈಗ ಇವ್ರ ಮೊದಲೇ ಹೆಸರಿತ್ತು ಜಗದಾನಂದ ಮತ್ತು ಮಾಧವಾನಂದ ಅಂತ ಹೇಳಿ. ಆದ್ರೆ ಇಷ್ಟೊಂದು ಇವರು ಕೂಕೃತ್ಯದಲ್ಲಿ ತೊಡಗಿದಾರಲ್ಲ, ಇವ್ರಿಗೆಲ್ಲರೂ ಕರೀತಾರೆ ಏನು, ಜಗಾಯಿ ಮದಾಯಿ ಅಂತ. ಇವರು ಮಾಡದೇ ಇರುವಂತ ಅಪರಾಧಗಳು ಒಂದು ಇಲ್ಲ. ಹಾಡಗ್ಲಲ್ಲೇ ಏನು ಒಂದು ಸಂಸ್ಕಾರವಂತರ ಮನೆಗೆ ಬೆಂಕಿ ಹಚ್ಚೋದು, ಗುಡಿಸಲುಗಳಿಗೆ ಬೆಂಕಿ ಹಚ್ಚೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಏನಿಲ್ಲ. ಆಮೇಲೆ ಹೆಣ್ಣು ಮಕ್ಕಳ ಮಾನಭಂಗ ಮಾಡೋದು, ಈ ರೀತಿ ನಾವು ಏನು ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತಲ್ಲ, ಆ ಎಲ್ಲ ಪಾಪಗಳನ್ನ ನಾವು ಮಾಡ್ತಾ ಇದ್ವಿ. ಎಲ್ಲ ಪಾಪಗಳನ್ನ ಇವತ್ತಿನಕ್ಕಿಂತ ಹೆಚ್ಚು 10,000 ಪಟ್ಟು ಹೆಚ್ಚು ಮಾಡ್ತಾ ಇದ್ವು. ಅಂತ ಪಾಪಿಗಳನ್ನ ನಾವು ಇವತ್ತು ನೋಡಿಲ್ಲ. ಈಗೇನೋ ರಾಜಕೀಯದವ್ರು ಇದಾರೆ, ಏನೋ ಒಂದಿಷ್ಟು ಭೂಕ ಬಳಿಕೆ ಮಾಡ್ತಾರೆ, ಒಂದಿಷ್ಟು 1,000 ಕೋಟಿ ಏನೋ ಸ್ಕ್ಯಾಮ್ ಮಾಡ್ತಾರೆ. ಇವರೆಲ್ಲ ಅವ್ರ ಮುಂದೆ ಏನೂ ಅಲ್ಲ. ಜಗಾಯಿ ಮದಾಯಿ ಇದಾರಲ್ಲ, ಅವ್ರ ಮುಂದೆ ಇವತ್ತಿನ ನಮ್ಮ ಡಕಾಯಿತರು ಇವರೆಲ್ಲ ಇದಾರಲ್ಲ, ಅವ್ರು ಏನೂ ಅಲ್ಲ. ಅಷ್ಟೊಂದು ಪಾಪಿಗಳಾಗಿದ್ರು ಅವರು, ಅಷ್ಟೊಂದು ಪಾಪಿಗಳಾಗಿದ್ರು. ಆಗ ನಿತ್ಯಾನಂದ ಪ್ರಭುಗಳು ವಿಚಾರ ಮಾಡಿದ್ರು, ನಾವೆಲ್ಲ ಬಹಳ ಸಜ್ಜನರಿಗೆ, ಗೃಹಸ್ಥರಿಗೆ ಒಂದು ಊರಲ್ಲಿ ಸ್ವಲ್ಪ ಒಳಗಡೆ ಮಾತಾಡ್ಬೇಡ ಅಂತ ಹೇಳಿ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಅಲ್ಲಿ ಮಾತಾಡ್ಬೇಡ ಅಂತ ಹೇಳಿ. ನಾವೆಲ್ಲ ಸಜ್ಜನರಿಗೆ ಎಲ್ಲ ಉಪದೇಶ ಮಾಡಿದ್ವಿ. ಆದ್ರೆ ಇವ್ರಿಗೇನಾದ್ರೂ ನಾವು ಪರಿಣಾಮ ಮಾಡ್ಲಿಕ್ಕೆ ಹೇಳಿದ್ರೆ, ಇವ್ರ ಜೀವನ ಮಾರ್ಪಾಡಾದ್ರೆ ಏನಾಗುತ್ತೆ, ನಾಮಸ್ಮರಣೆ ಇವರು ಇಂಥ ಒಂದು ಏನ್ ಹೇಳ್ತಾರೆ ಪಾಪಿಗಳು ಮಾಡಿದ್ರೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳ ಒಂದು ಗುಣಗಾನ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚು ಜನ ಚೈತನ್ಯ ಮಹಾಪ್ರಭು ಗುಣಗಾನ ಮಾಡ್ತಾರೆ, ಅವರೆಲ್ಲ ಉದ್ಧಾರ ಆಗುತ್ತೆ. ಹೆಚ್ಚು ಜನರು ಚೈತನ್ಯ ಮಹಾಪ್ರಭುಗಳ ಮಹಿಮೆ ಬಗ್ಗೆ ತಿಳಿದುಕೊಳ್ತಾರೆ ಅಂತ ಹೇಳಿ ವಿಚಾರ ಮಾಡಿ ಅವ್ರು ಏನ್ ಮಾಡಿದ್ರು, ಅವರು ಅವ್ರ ಹತ್ರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ನೆರೆದಿದ್ದೆಲ್ಲ ಜನ ಏನ್ ಮಾಡಿದ್ರು, ವಾರ್ನಿಂಗ್ ಮಾಡಿದ್ರು ಅವ್ರಿಗೆ. ನಾವೆಲ್ಲ ಮೂರ್ಖರು ಅಂತ ತಿಳ್ಕೊಂಡಿದ್ದೀರ ನೀವು, ನಮ್ಗೆ ಹೋಗಿ ಅವ್ರನ್ನ ಜಗಳ ಬಿಡ್ಸಕ್ ಆಗೋದಿಲ್ವಾ? ಏನ್ ಮಾಡೋದು, ನೀವು ಸುಮ್ಮನೆ ದೂರ ಇದ್ದಷ್ಟೇ ಒಳ್ಳೇದು. ಇಲ್ಲಾಂದ್ರೆ ನಿಮಗೆ ಪ್ರಾಣ ಬೇಡ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಅವ್ರ ಹತ್ರ ಹೋಗ್ಬೋದು ಅಂತ ಹೇಳಿ. ಇಲ್ಲಿ ನೋಡೋಣ ಅವ್ರದ್ದು ಮಾರ್ಪಾಡಾಗಬಹುದು ಜೀವನ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ಹೋದ್ರು. ಅಲ್ಲಿ ಹೋದ್ರು, ಹೋಗಿ ಅವ್ರಿಗೆ ಸ್ವಲ್ಪ ಹೇಳಿದ್ರು, ನೋಡಿ ನೀವೇನ್ ಮಾಡ್ಬೇಕು, ನೀವು ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಅದನ್ನ ಹೇಳಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಮುಂದೆ ಭಗವಂತನ ಭಜನೆಯನ್ನು ಮಾಡಿ, ಭಗವಂತನ ಆರಾಧನೆಯನ್ನು ಮಾಡಿ, ಭಗವಂತನ ಶಿಕ್ಷೆ ಭಗವದ್ಗೀತೆ ಏನಿದೆ ಅದನ್ನ ಸ್ವೀಕಾರ ಮಾಡಿ ನಿಮ್ಮ ಜೀವನವನ್ನ, ಮನುಷ್ಯ ಜೀವನವನ್ನು ಪಾವನಗೊಳಿಸಿ ಅಂತೇಳಿ ಹೇಳಿಕ್ ಹೋದ್ರು. ಆಗ ಅವರು ತುಂಬಾ ಕೋಪ ಬಂತು. ನನಗೆ ಉಪದೇಶ ಮಾಡೋ ನೀನು ಯಾರು, ನಮಗೆ ಉಪದೇಶ ಮಾಡ್ಲಿಕ್ಕೆ ಬರ್ತೀಯ,
ನಮಗೆ ಉಪದೇಶ ಮಾಡೋರು ಇಲ್ಲಿವರೆಗೆ ಈ ಭೂಮಿ ಮೇಲೆ ಹುಟ್ಟಿಲ್ಲ. ನಾವು ಎಂತೆಂಥವ್ರನ್ನ ನೋಡ್ಕೊಂಡಿವಿ, ನೀವೇನ್ ದೊಡ್ಡ ವಿಷಯ ಅಂತ ಹೇಳಿ ಇವ್ರು ಬರೀಲಿಕ್ಕೆ ಬಂದ್ರು. ಅವಾಗ ಹರಿದಾಸ್ ಠಾಕೂರ್ ಹೇಳ್ತಾ ಇದ್ರು ಅವ್ರಿಗೆ, ಬೇಡ ಹೋಗೋದು ಬೇಡ, ಅವ್ರ ಹತ್ರ ನಾವು ಇಲ್ಲಿಂದ ದೂರ ಹೊರಡೋಣ ಅಂತ ಹೇಳಿ ಅಂತ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಕೇಳಿಲ್ಲ, ಆದ್ರೂ ನಿತ್ಯಾನಂದ ಹೋದ್ರು. ಆ ಸಮಯದಲ್ಲಿ ಏನ್ ನೋವು ಮಾಡಿದ್ರು, ಆದ್ರೂ ಕೇಳಿಲ್ಲ, ಅವ್ರ ಹತ್ರ ಹೋದ್ರು. ಅವಾಗ ಅವ್ರು ಹೊಡಿಲಿಕ್ಕೆ ಬಂದ್ರು. ಹೊಡಿಲಿಕ್ಕೆ ಬಂದಾಗ ಅವರಿಂದ ತಪ್ಪಿಸ್ಕೊಂಡು ಇವ್ರು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಅದರಲ್ಲಿ ಸ್ವಲ್ಪ ಅಂತ ಇಂಥ ಜನ ಇದ್ರು. ನಾವು ಹೇಳಿದ್ ನೋಡ್ರಿ, ನಮ್ಮ ಮಾತು ಕೇಳಿಲ್ಲ, ಅದಕ್ಕೆ ಈ ಗತಿ ಆಯ್ತು ಇವ್ರಿಗೆ ಅಂತ ಅಪ್ಪ ಇವರು ಈ ಬ್ರಾಹ್ಮಣರು ಯಾಕಾದ್ರೂ ಬಂದ್ರಪ್ಪ ಇವ್ರಿಗೆ ಹೇಳಲಿಕ್ಕೆ, ಇವರು ನಿತ್ಯಾನಂದರು ಹರಿದಾಸ್ ಠಾಕೂರ್ ಯಾಕಾದ್ರೂ ಬಂದ್ರು, ಏನು ಇವತ್ತು ಗ್ರಹಚಾರ ಕಾದಿದೆ ಇವ್ರಿಗೆ, ಭಗವಂತ ನೀನೇ ಕಾಪಾಡಬೇಕು ಅಂತ ಕೆಲವೊಂದು ಜನ ಪ್ರಾರ್ಥನೆ ಮಾಡಿದ್ರು ಆ ಗುಂಪಿನಲ್ಲಿರೋರು. ಕೆಲವೊಬ್ರು ಅಂದ್ರು ನಮ್ಮ ಮಾತು ಕೇಳದೇ ಇರೋದಕ್ಕೆ ಇವ್ರಿಗೇನಾಗುತ್ತೆ, ರಕ್ತ ಜಾಸ್ತಿ ಆಗುತ್ತೆ ನೋಡಿ ಇವತ್ತು ಅಂತ ಅಂದ್ಕೊಂಡ್ರು. ಹಂಗೆಲ್ಲ ಜನ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಕಾಲು ಕೇಳ್ತಾ ಇದ್ರು, ಓಡ್ತಾ ಇದ್ರು ಅಲ್ಲಿಂದ. ಆ ಜಗಾಯಿ ಮದಾಯಿ ದಿವಸ, ಯಾಕಂದ್ರೆ ಸಿಕ್ಕಾಪಟ್ಟಿ ಹೆಂಡ ಪುಡಿಯವರು, ಮಾಂಸ ತಿನ್ನೋರು, ಹೀಗಾಗಿ ದಡುತಿ ಶರೀರ ಆಗ್ಬಿಟ್ಟಿತ್ತು ಅವ್ರಿಗೆ ಇವ್ರ ಹಿಂದೆ ಓಡ್ತಾ ಇದ್ರು. ಆದ್ರೆ ಹಿಡಿಲಿಕ್ಕೆ ಆಗ್ಲಿಲ್ಲ. ಆಗ ಹರಿದಾಸ್ ಠಾಕೂರ್ ನಿತ್ಯಾನಂದ ಪ್ರಭು ಹೇಳಿದ್ರು, ದಯವಿಟ್ಟು ಈ ನಿತ್ಯಾನಂದ ಪ್ರಭುಗಳು ಇದ್ದಾರಲ್ಲ, ನಿಮ್ಗೆ ಹೇಳಿದೆ ನಾನು ಮಾತು ಕೇಳಿಲ್ಲ, ಬೇಡ ಅಂತಂದ್ರು. ಈಗ ನೋಡಿ, ನಿಮ್ಮ ಜೊತೆಗೆ ಬಂದಿದ್ದಕ್ಕೆ ಏನಾಯ್ತು, ನಂದು ಏನಾಗುತ್ತೆ, ನನ್ನ ಪ್ರಾಣಾಪಾಯದಲ್ಲಿ ಸಿಕ್ಕೋದು. ನಾನು ಇನ್ನೊಂದ್ಸಾರಿ ನಿಮ್ ಜೊತೆ ಬರೋದಿಲ್ಲ. ನಾನು ಚೈತನ್ಯ ಮಹಾಪ್ರಭು ಹೇಳ್ತೇನೆ, ನಾನು ಬೇರೆದವ್ರ ಪಾರ್ಟ್ನರ್ ಕೊಡ್ರಿ ನನಗೆ ಪ್ರಚಾರಕ್ಕೆ ಹೋಗ್ಲಿಕ್ಕೆ, ಇವ್ರ ಜೊತೆ ಹೋಗಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಮಾಡ್ತಾರೆ ಕಾರ್ಯಗಳನ್ನು. ಆಗ ಹಾಗೆ ಮಾತಾಡ್ತಾ ಓಡ್ತಾ ನಗ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಿತ್ಯಾನಂದ ಪ್ರಭು ಹೇಳಿದ್ರು, ನೀವು ನನಗೆ ಹೇಳ್ತೀಯ, ಹೋಗಿ ಅಲ್ಲಿ ಚೈತನ್ಯ ಮಹಾಪ್ರಭು ಅವ್ರು ಏನ್ ಮಾಡಿದಾರೆ, ಒಬ್ಬ ರಾಜನ ತರ ಏನ್ ಮಾಡ್ತಾರೆ, ಅವರು ಆಜ್ಞೆಯನ್ನು ಮಾಡ್ತಾರೆ. ಕುಳಿತುಕೊಂಡು ನೀವು ಈಗ ಹೋಗಿ ಪ್ರಚಾರ ಮಾಡಿ, ಹಾಗೆ ಮಾಡಿ ಅಂತ. ಆದ್ರೆ ಏನಿದೆ, ನೀವು ಏನೋ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲೂ ಹೋಗ್ಬೇಕು. ಹಾಗೆ ಓಡ್ತಾ ನಗ್ತಾ, ಯಾಕಂದ್ರೆ ಅವ್ರಿಗೆ ಬೆನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಅವರು ಸುಸ್ತಾಗಿ ಬಿದ್ಬಿಟ್ಟು ಇವರು ಚೈತನ್ಯ ಮಹಾಪ್ರಭುಗಳು ಮತ್ತು ಭಕ್ತರು ಇರುವಲ್ಲಿಗೆ ಬಂದ್ರು. ಅದ್ವೈತ ಆಚಾರ್ಯ, ಚೈತನ್ಯ ಮಹಾಪ್ರಭು, ಮತ್ತೆ ಗದಾಧರ್ ಪಂಡಿತ್, ಶ್ರೀವಾಸ್ ಠಾಕೂರ್ ಅವರೆಲ್ಲ ಇದ್ರು, ಅಲ್ಲಿ ಬಂದ್ರು. ಆಗ ಬಂದು ಹರಿದಾಸ್ ಠಾಕೂರ್ ಹೇಳಿಕ್ ಪ್ರಾರಂಭ ಮಾಡಿದ್ರು, ನೋಡಿ ಈ ನಿತ್ಯಾನಂದ ಪ್ರಭುಗಳ ಜೊತೆಗೆ ಇನ್ನೊಂದ್ಸಾರಿ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇವ್ರು ಎಂತೆಂತ ಕಾರ್ಯ ಮಾಡ್ತಾರೆ ಅಂದ್ರೆ ನನ್ನ ಪೇಸಿಗೆ ಸಿಲುಕಿಸಿರ್ತಾರೆ. ಇವತ್ತಂತೂ ಹೇಳಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ನದಿಯಲ್ಲಿ ಜಿಗಿದು ಬಿಟ್ಟು ಮೊಸಳೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಮೊಸಳೆ ಮೇಲೆ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಮೊಸಳೆಗೆ ನಡಿ ನೀವು, ಯಾವ ರೀತಿ ನಾವಿಗೆ ಇದು ಮಾಡ್ತಾರಲ್ಲ ಆ ರೀತಿ ಮಾಡ್ತಾರೆ. ಕೆಲವೊಂದ್ಸರಿ ಹೋಗ್ತಾರೆ, ಅಲ್ಲಿ ನದಿ ತಟದಲ್ಲಿ ಯೌವನದ ಸ್ತ್ರೀಯರು ಅವ್ರು ಸ್ನಾನ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತಾರೆ, ನೀನ್ ನನ್ ಮದ್ವೆ ಆಗುವಂತ. ಅಲ್ಲಿ ಅವ್ರ ತಂದೆ ತಾಯಿ ಕರ್ಕೊಂಡ್ ಬಂದ್ರೆ ಇವ್ರು ಓಡೋಗಿರ್ತಾರೆ, ನನಗ್ ಬಂದು ಜನ ಹೊಡಿತಾರೆ. ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಇವರು ಯಾರ್ದೋ ಮನೆಗೆ ನುಗ್ತಾರೆ, ಅಲ್ಲಿ ಇರುವಂತ ಹಾಲು, ಮೊಸರು, ಬಾಳೆಹಣ್ಣು ಇಂಥದ್ದೆಲ್ಲ ತಗೊಂಡು ತಿಂತಾರೆ. ಅವರು ನನಗೆ ಬೈತಾರೆ, ಇದು ಎಂತ ಸಂಸ್ಕಾರ ನಿಮ್ದು. ಈ ರೀತಿ ಎಲ್ಲ ಇವರು ಪೂರ್ತಿ ಏನಾಗಿದ್ದಾರೆ, ನಾವು ಇಂಗ್ಲಿಷ್ ಅಲ್ಲಿ ಅದು ಟ್ರಾನ್ಸೆಂಡೆಂಟಲ್ ಒಂಥರ ಇವ್ರದ್ದು ಅತಿರೇಕದ ಒಂದು ಇದು ಇದೆ, ಸ್ವಭಾವ ಇದೆ. ಅದಕ್ಕೆ ಇವ್ರ ಜೊತೆ ಹೋಗಕ್ ಬರೋದಿಲ್ಲ. ಅದಕ್ಕೆ ಅದ್ವೈತ ಆಚಾರ್ಯ ಹೇಳ್ತಾರೆ, ಈ ನಿತ್ಯಾನಂದ ಪ್ರಭು ಏನಿದಾರಲ್ಲ, ಇವರು ಒಂದು ತರ ಕೃಷ್ಣ ಪ್ರೇಮ ಅಂದ್ರೆ ಆಧ್ಯಾತ್ಮಿಕ ಪ್ರೇಮದಲ್ಲಿ ಇವರು ಮತ್ತರಾಗ್ಬಿಟ್ಟಿದ್ದಾರೆ. ಭಗವತ್ ಪ್ರೇಮದಲ್ಲಿ ಇವರು ಮತ್ತರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಇವರು ಮತ್ತರಾಗಿ ಇನ್ನೊಬ್ರು ಮತ್ತರು ಇರ್ತಾರಲ್ಲ, ಅಂದ್ರೆ ಕುಡುಕರು, ಅಂತವ್ರ ಜನ ಇವ್ರಿಗೆ ಬಹಳ ಪ್ರೀತಿ. ಅದಕ್ಕೆ ಆ ಬಾಣ ಮತ್ತರ ಹತ್ರ ಇವತ್ತು ಹೋಗಿದ್ದಾರೆ ಇವರು ಅಂತ ಹೇಳ್ತಾರೆ. ಆಗ ಶ್ರೀವಾಸ್ ಪಂಡಿತ್ ಅವರೆಲ್ಲ ಹೇಳ್ತಾರೆ, ಇಲ್ಲ ನಿತ್ಯಾನಂದ ಪ್ರಭುಗಳ ಕೃಪೆ ಇವತ್ತು ಅವ್ರ ಮೇಲೆ ಆಗಿದೆ, ಅವರ ಉದ್ಧಾರ ಆಗ್ಬೇಕಂತೇಳಿ ಅವ್ರ ಮನಸ್ಸು ಇಚ್ಛೆ ಆಗಿದೆ. ಅಂದ್ರೆ ಏನು, ಇನ್ನೂ ಸ್ವಲ್ಪ ದಿವಸದಲ್ಲಿ ನೀವು ನೋಡಿ ಏನಾಗುತ್ತೆ, ಅವರಿಬ್ರು ನಮ್ಮ ಮಧ್ಯದಲ್ಲಿ ಕೀರ್ತನೆಯಲ್ಲಿ ಅವರು ನೃತ್ಯ ಮಾಡ್ತಾ ಇರ್ತಾರೆ, ಹರಿನಾಮ ಸಂಕೀರ್ತನೆಯಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ಎಲ್ಲ ಭಕ್ತರು ಅಲ್ಲಿ ಹೇಳ್ತಾರೆ.
ಆಗ ಕೊನೆಗೆ ಹೀಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಒಂದು ದಿವಸ ನೋಡಿದ್ರೆ ಏನಾಗಿದೆ, ಈ ಜಗಾಯಿ ಮದಾಯಿ ಅವರು ಯಾರು ಸಿಕ್ಕಿಲ್ಲ ಅವತ್ತು ಅವ್ರ ಜೊತೆ ಜಗಳ ಮಾಡ್ಲಿಕ್ಕೆ. ಯಾಕಂದ್ರೆ ಇವ್ರನ್ನ ಇಲ್ಲಿ ಯಾರಾದ್ರೂ ಜನ ನೋಡಿದ್ರು ಅಂತ ತಿಳ್ಕೊಡ್ರಿ, ಈ ಸರ್ಕಲ್ ನೋಡಿದ್ರು ಅಂತ ತಿಳ್ಕೊಡ್ರಿ, ಅಲ್ಲಿ ನಮ್ಮ ಪಾಟೀಲ್ ದಿನಸಿ ಇದೆಯಲ್ಲ, ಇಲ್ಲಿ ಇವ್ರು ಬರ್ತಾ ಇದಾರೆ ಅಂದ್ರೆ ಜನ ಈ ಕಡೆ ಬರೋರು ಆ ಕಡೆ ಈ ಕಡೆ ಬೇರೆ ರಸ್ತೆಯಿಂದ ಹೋಗ್ಬಿಡ್ತಾರೆ. ಇವ್ರ ಜೊತೆ ಯಾರಪ್ಪ ಇದು ಮಾಡೋರು, ಯಾವಾಗ ಏನು ಯಾವ ರೀತಿ ಇವ್ರು ಪ್ರಹಾರ ಮಾಡ್ತಾರೆ, ಯಾವ ರೀತಿ ಜಗಳ ಕಾಯ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೆದರಿ ಎಲ್ಲ ದೂರ ಹೋಗ್ಬಿಡ್ತಿರ್ತಾರೆ. ಮತ್ತೆ ಇವ್ರಿಗೆ ಪಾನ ಮಾತ್ರ ಆದಾಗ ಏನಾದ್ರೂ ಒಂದು ಬೇಕಲ್ಲ, ಜಗಳ ಮಾಡಕ್ಕೆ ಯಾರಾದ್ರೂ ಬೇಕು, ಜಗಳ ಕಾಯಕ್ಕೆ ಯಾರಾದ್ರೂ ಬೇಕು. ಯಾರು ಸಿಗದೆ ಇದ್ರೆ ಏನ್ ಮಾಡ್ತಿದ್ರು, ಅವರೇ ಅಣ್ಣ ತಮ್ಮ ಇಬ್ರು ದುಡ್ಡು ಹಿಡಿದು ಎಳ್ಕೊಳ್ಳೋದು, ಒಬ್ರಿಗಿಬ್ರು ಏನು ದುಡ್ಡು ಕೊಡೋದು, ಎಲ್ಲ ಬೈಕೊಳ್ಳೋದು ಎಲ್ಲ ಅವರೇ ಮಾಡ್ತಾರೆ. ಈ ರೀತಿ ಇಬ್ರು ಏನ್ ಮಾಡ್ತಾ ಇದ್ರು, ಅವರು ತಮ್ಮಲ್ಲೇ ಅವರು ಜಗಳ ಕಾಯ್ತಾ ಇದ್ರು. ಆ ಜಗಳ ಕಾಯ್ತಾ ಇರ್ಬೇಕಾದ್ರೆ ನಿತ್ಯಾನಂದ ಪ್ರಭುಗಳು ಮತ್ತು ಹರಿದಾಸ್ ನೋಡಿದ್ರು. ಆಗ ನಿತ್ಯಾನಂದ ಪ್ರಭುಗಳ ಹರಿದಾಸ್ ಸಾಕು ಹೇಳಿದ್ರು, ನೀನು ಅವ್ರ ಹತ್ರ ಹೋಗ್ಬಿಡಿ. ಆದ್ರೂ ನಿತ್ಯಾನಂದ ಪ್ರಭುಗಳು ಬಿಡ್ಲಿಲ್ಲ. ಅವ್ರೇನ್ ಮಾಡಿದ್ರು, ಅವ್ರ ಹತ್ರ ಹೋಗಿ ಹೇಳಿದ್ರು, ದಯವಿಟ್ಟು ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದರೆ, ಕಲಿಯುಗದ ಪಾಪಿ ಜೀವಗಳ ಉದ್ಧಾರ ಮಾಡಲಿಕ್ಕೆ ಈ ಗೋಲೋಕದ ಪ್ರೇಮನಾಮ ಸಂಕೀರ್ತನೆ ಏನಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ನೀವು ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಮನುಷ್ಯ ಜೀವನವನ್ನ ಪವಿತ್ರಗೊಳಿಸ್ಕೊಳ್ಳಿ, ಪಾವನಗೊಳಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳಿಕೊಡಿ. ಆಗ ಆ ಮಧಾಯಿ ಏನಿದಾನಲ್ಲ, ಅವನಿಗೆ ತುಂಬಾ ಕೋಪ ಬಂತು. ಆಗ ಅವ್ನು ಏನ್ ಮಾಡಿದ, ಅಲ್ಲಿ ಅವನ ಪಕ್ಕದಲ್ಲಿ ಹೆಂಡದ್ದು ಮಡಿಕೆ ಇತ್ತು, ಹೆಂಡ ಕುಡಿದು ಇಟ್ಟಿದ ಮಡಿಕೆ ಇತ್ತು. ನೀನ್ ನನಗೆ ಉಪದೇಶ ಮಾಡ್ಲಿಕ್ಕೆ ಬರ್ತೀಯ, ಮೊನ್ನೆನೆ ನೀನ್ ಪಾಠ ಕಲ್ತಿಲ್ಲ ಅನ್ಸುತ್ತೆ, ನಿನ್ಗೆ ಪಾಠ ಇವತ್ತು ಚೆನ್ನಾಗಿ ಕಲಿಸ್ತೀನಿ ಅಂತ ಹೇಳಿ ಆ ಮಡಿಕೆ ತಗೊಂಡ್ಬಿಟ್ಟು ಏನ್ ಮಾಡ್ದ, ಅವನು ನಿತ್ಯಾನಂದ ಪ್ರಭುಗಳ ತಲೆಗೆ ಹೊಡೆದ್ಬಿಟ್ಟ. ಯಾವ ರೀತಿ ಅವನ ತಲೆಗೆ ಹೊಡೆದ, ನಿತ್ಯಾನಂದ ಪ್ರಭುಗಳಿಗೆ ಯಾವಾಗ ಏನಾಯ್ತು, ತಲೆಯಿಂದ ರಕ್ತಸ್ರಾವ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ತಲೆಯಿಂದ ರಕ್ತ ಈ ಯಾರು ನೋಡಿದವರು ಇಮಿಡಿಯೇಟ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಹೋಗಿ ಹೇಳ್ಬಿಟ್ರು. ಚೈತನ್ಯ ಮಹಾಪ್ರಭುಗಳು ಸುದರ್ಶನ ಚಕ್ರದ ಜೊತೆಗೆ ಅಲ್ಲಿ ಧಾವಿಸ್ತಾ ಇದ್ರು. ಅಷ್ಟರಲ್ಲಿ ಮತ್ತೊಂದು ಸಾರಿ ಅವನು ಮಡಿಕೆ ತಗೊಂಡು ಏನ್ ಮಾಡ್ತಾ ಇದ್ದ, ಅವನು ನಿತ್ಯಾನಂದ ಪ್ರಭು ಹೊಡಿಲಿಕ್ಕೆ ಹೋಗ್ತಾ ಇದ್ದ. ಅವಾಗ ಜಗಾಯಿ ಏನಿದಾನಲ್ಲ, ಅವ್ನು ಜಗಾಯಿ ಏನ್ ಮಾಡ್ದ, ಅವ್ನು ಕೈ ಹಿಡ್ದ ಗಟ್ಟಿಯಾಗಿ, ಅಣ್ಣ ಅವ್ನು ಹೊಡಿಬೇಡ, ಅವರು ಸಾಧುಗಳು ನಮಗೆ ಒಳ್ಳೇದು ಉಪದೇಶ ಮಾಡಕ್ ಬಂದಿದ್ದಾರೆ, ಅವ್ರಿಗೆ ಯಾಕೆ ಹೊಡಿತೀಯ ನೀನು ಅಂತೇಳಿ ಅವ್ನು ಕೈ ಹಿಡ್ದ ಗಟ್ಟಿಯಾಗಿ. ಮಡಿಕೆಯಿಂದ ಇನ್ನೊಂದು ಹೊಡಿತಾ ಇರ್ಬೇಕಾದ್ರೆ ಅವ್ನು ಗಟ್ಟಿಯಾಗಿ ಕೈ ಹಿಡಿದ್ರು. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದ್ರು. ನಿತ್ಯಾನಂದ ಪ್ರಭುಗಳು ಅವ್ರಿಗೆ ಏನ್ ಮಾಡಿದ್ದಾರೆ, ಗಾಯ ಮಾಡಿದ್ದಾರೆ ಅಂತ ಹೇಳಿ ನೋಡಿಬಿಟ್ಟು ಗೊತ್ತಾದ ತಕ್ಷಣ ಅವರು ಅತ್ಯಂತ ಕೋಪದಲ್ಲಿ ಸುದರ್ಶನ್ ಅಂತ ಹೇಳಿದ್ರು. ಸುದರ್ಶನ ಚಕ್ರ ಮತ್ತು ಚಕ್ರದಿಂದ ಅವರೇನು ಈಗ ಈ ಇಬ್ರು ಜಗಾಯಿ ಮದಾಯಿಯನ್ನು ಅವರು ಸಂಹಾರಣೆ ಮಾಡೋರಿದ್ರು. ಯಾಕಂದ್ರೆ ನಿತ್ಯಾನಂದರುಗಳ ತಲೆಯಿಂದ ಸೋರ್ತಾ ಇರೋ ರಕ್ತವನ್ನು ನೋಡಿ ಅವರು ಎಷ್ಟು ಕೋಪ ಬಂದಿತ್ತು. ಆ ಸಮಯದಲ್ಲಿ ನಿತ್ಯಾನಂದರುಗಳು ಏನ್ ಮಾಡಿದ್ರು, ಅವ್ರು ಚೈತನ್ಯ ಮಹಾಪ್ರಭುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು, ಅವ್ರು ಕಾಲು ಹಿಡ್ಕೊಂಡ್ರು. ಅವ್ರು ಹೇಳಿದ್ರು, ಇಲ್ಲ ದಯವಿಟ್ಟು ಏನ್ ಮಾಡಿ ನೀವು ಇವ್ರಿಗೆ ಸಂಹಾರ ಮಾಡ್ಬೇಕು. ಆಕ್ಚುಲಿ ಏನಾಯ್ತಂದ್ರೆ, ಆ ಮಧಾಯಿ ನನಗೆ ಇನ್ನೊಂದು ಹೊಡೆಯವನೇ ಇದ್ದ. ಹಾಗೆ ಏನ್ ಮಾಡ್ದ, ಈ ಜಗಾಯಿ ಇದಾನಲ್ಲ ಇವನು ಅವನು ಬಿಡಿಸಿದ. ಅವನನ್ನ ಏನ್ ಮಾಡೋದು, ತಡೆದ. ಅವನನ್ನ ತಡೆದ್ಬಿಟ್ಟು ಅವ್ರಿಗೆ ಸಾಧುಗಳಿಗೆ ನೀವ್ ಏನ್ ಮಾಡ್ಬೇಕು, ಅವ್ರಿಗೆ ಹಾಗೆ ಮಾಡಬಾರ್ದು ಅಂತ ನಾನು ಜೀವ ರಕ್ಷಣೆ ಮಾಡಿದ ಅವನು. ಈ ಜೀವ ರಕ್ಷಣೆ ಮಾಡಿದ ಅವನು ಅಂತ ಹೇಳಿ ಯಾವಾಗ ಚೈತನ್ಯ ಮಹಾಪ್ರಭು ಕೇಳಿದ್ರಲ್ಲ, ತಕ್ಷಣ ಅವ್ರು ಹೋಗಿ ಜಗಾಯಿಯನ್ನ ಆಲಂಬನೆ ಮಾಡ್ಕೊಂಡು, ಓ ನನ್ನ ನಿತಾಯಿ, ನನ್ನ ಪ್ರಾಣದ ನನ್ನ ನಿತಾಯಿ, ನಿತ್ಯಾನಂದ, ಅವನು ಜೀವ ರಕ್ಷಣೆ ಮಾಡಿದ್ಯಾ, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರೆ ನಾನು ಸಾಲದು ಅಂತ ಹೇಳಿ ಅವನ ಆಲಿಂಗನ ಮಾಡಿದ್ರು. ಅವನು ಆಲಿಂಗನ ಮಾಡಿ ಅವನು ಕ್ಷಮೆ ಮಾಡಿದ್ರು. ಅವನಿಗೆ ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮವನ್ನು ಕೊಟ್ಟರು, ಭಗವತ್ ಪ್ರೇಮವನ್ನ. ಯಾವ ಯೋಗಿಗಳು, ಜ್ಞಾನಿಗಳು, ಅಷ್ಟಾಂಗಿಗಳು, ಕರ್ಮ ಮೀಮಾಂಸಕರು ಸಾವಿರಾರು ವರ್ಷಗಳವರೆಗೆ ತಪಸ್ಸೆ ಮಾಡಿದ್ರೆ ಏನು ಸಿಗೋದಿಲ್ಲಲ್ಲ ಫಲ, ಅದನ್ನ ಕೇವಲ ನಿತ್ಯಾನಂದ ಪ್ರಭುಗಳು ಆತ್ಮರಕ್ಷಣೆ ಮಾಡಿದಾನೆ ಅಂತ ಹೇಳಿ ಕೇಳಿದ ತಕ್ಷಣ ಜಗಾಯಿಗೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಪ್ರೇಮವನ್ನು ಕೊಟ್ಟರು.
ಎಲ್ಲರಿಗೂ ಅದನ್ನು ನೀಡ್ಲಿಕ್ಕೆ ಬಂದಿದ್ದಾರೆ. ಅಷ್ಟೊಂದು ಪ್ರಾಣಪ್ರಿಯ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಅವರು ಕೊಟ್ಟರು. ಆಗ ಅವನು ಎಲ್ಲ ಪಾಪಗಳಿಂದ ಎಲ್ಲ ತಪ್ಪಾಗಿತ್ತು ಶರೀರ ಅವನು. ಅದೆಲ್ಲ ಪಾಪವನ್ನು ಚೈತನ್ಯ ಮಹಾಪ್ರಭುಗಳು ತಗೊಂಡ್ರು. ಚೈತನ್ಯ ಮಹಾಪ್ರಭುಗಳ ವರ್ಣ ಯಾವ ರೀತಿ ಇದೆ? ಗೌರ ವರ್ಣ ಇದೆ, ಬಂಗಾರದ ಮೈಕಾಂತಿ ಇದೆ. ಅವರು ಪೂರ್ತಿ ಕಪ್ಪಗಾಗ್ಬಿಟ್ರು. ಅವನ ಮೈಕಾಂತಿ ಚೈತನ್ಯ ಮಹಾಪ್ರಭುಗಳ ಹಾಗೆ ಹೊಳಿಲಿಕ್ಕೆ ಪ್ರಾರಂಭ ಆಯ್ತು ಜಗ ಇದು. ಇದನ್ನ ನೋಡ್ಬಿಟ್ಟು ಮಾಧಾಯಿ ಅವನೇನದ ಅವನಿಗೂ ಸ್ವಲ್ಪ ಪ್ರಜ್ಞೆ ಬಂತವಾಗ. ಅವನು ಉದ್ಧಾರ ಆಗ್ಬಿಟ್ಟು ಅವನು ಪಾಪದಿಂದ ಮುಕ್ತರಾಗ್ಬಿಟ್ಟ ಅಂತ. ಆಗ ಅವನು ಕೂಡ ಹೋಗಿ ಚೈತನ್ಯ ಮಹಾಪ್ರಭುಗಳು ಕಾಲಿಡ್ಕೊಂಡು, ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿ, ನನ್ನನ್ನು ಉದ್ಧಾರ ಮಾಡಿ, ನನ್ನನ್ನು ಪಾಪದಿಂದ ಮುಕ್ತ ಮಾಡಿ ಅಂತ ಹೇಳಿ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು, ಇಲ್ಲ, ನನ್ನ ಪ್ರತಿ ಯಾರಾದ್ರೂ ಅಪರಾಧ ಮಾಡಿದ್ರೆ ನಾನು ಅವ್ರಿಗೆ ಕ್ಷಮೆ ಮಾಡಿಬಿಡ್ತೀನಿ. ಆದ್ರೆ ನನ್ನ ಭಕ್ತರ ಪ್ರತಿ ಯಾರಾದ್ರೂ ಅಪರಾಧ ಮಾಡಿದ್ರೆ ನಾನು ಅವ್ರಿಗೆ ಎಂದೂ ಕ್ಷಮಿಸೋದಿಲ್ಲ. ನಿತ್ಯಾನಂದ ಪ್ರಭು ಆದಿಗುರು ಅವ್ರ ಪ್ರತಿ ನೀನು ಅಪರಾಧ ಮಾಡಿದ್ಯಾ, ನಿಮ್ಗೆ ಎಂದೂ ಕ್ಷಮೆ ಇಲ್ಲ ಅಂತ. ಆಗ ಇಮಿಡಿಯೇಟ್ಲಿ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಪ್ರಾಣಪ್ರಿಯ ಅಂತ ತಿಳಿದ್ಬಿಟ್ಟು ಆಗ ಮಧಾಯಿ ಏನ್ ಮಾಡ್ದ, ಅವನು ಹೋಗಿ ನಿತ್ಯಾನಂದ ಪ್ರಭುಗಳ ಕಾಲಿಟ್ಕೊಂಡು, ದಯವಿಟ್ಟು ನಾನೆನ್ನೋ ಒಂದು ಪಾನಮತ್ತ ಅವಸ್ಥೆಯಲ್ಲಿ ಒಂದು ಆತುರತೆಯಲ್ಲಿ ನಿಮಗೆ ಘಾಸಿ ಹೊಳಿಸಿದ್ದೀನಿ, ನಿಮ್ಮ ಪ್ರತಿ ಅಪರಾಧ ಮಾಡಿದ್ದೀನಿ, ನಮ್ಗೆ ದಯವಿಟ್ಟು ಕ್ಷಮೆ ಮಾಡಿದ್ರು. ಆಗ ನಿತ್ಯಾನಂದ ಪ್ರಭುಗಳು ಅವ್ನಿಗೆ ಕ್ಷಮೆ ಮಾಡಿದ್ರು. ನಿತ್ಯಾನಂದ ಪ್ರಭುಗಳು ಕ್ಷಮೆ ಮಾಡಿದ ತಕ್ಷಣ ಚೈತನ್ಯ ಮಹಾಪ್ರಭುಗಳನ್ನು ಕ್ಷಮೆ ಮಾಡಿ ಅವ್ನ ಗಾಳಿಂಗನ ಮಾಡಿದ್ರು. ಅವನದು ಎಲ್ಲ ಪಾಪ ದೂರ, ಅವನ ಪಾಪ ದೂರ ಅವನಿಗೆ. ಅವನು ಕೂಡ ಅವನ ಮೈಕಾಂತಿ ಹೊಳಿಲಿಕ್ಕೆ ಪ್ರಾರಂಭ ಆಯಿತು. ಚೈತನ್ಯ ಮಹಾಪ್ರಭುಗಳು ಗೌರಸುಂದರ ಅಂತ ಅವ್ರ ಹೆಸರು. ಗೌರಸುಂದರ ಅಂದ್ರೆ ಗೌರವರ್ಣ. ಗೌರವರ್ಣ ಅಂದ್ರೆ ಯಾವ ರೀತಿ? ಬಂಗಾರದ ಮೈಕಾಂತಿದ್ದವರು ಕಪ್ಪಗೆ ಆಯ್ತು. ಆಗ ಅದ್ವೈತಾಚಾರ್ಯ ಅಂದ್ರು, ನೀವು ಗೌರ ಸುಂದರ ಇದ್ದವರೇನು ಶ್ಯಾಮ ಸುಂದರ ಹಾಗೆ ಕಾಣಿಸ್ತಾ ಇದ್ರು. ಶ್ಯಾಮ ಸುಂದರ ಯಾರು? ಕೃಷ್ಣ, ಸ್ವತಃ ಕೃಷ್ಣ ಅವರು. ಆದ್ರೆ ರಾಧಾರಣ್ಯ ಮೈಕಾಂತಿಯಲ್ಲಿ ಬಂದಿದ್ದಾರೆ ಗೌರ ಸುಂದರ. ಈಗ ಶ್ಯಾಮ ಸುಂದರ ಹಾಗೆ ಕಾಣಿಸ್ತಾ ಇದ್ರು. ಆಗ ಚೈತನ್ಯ ಮಹಾಪ್ರಭುಗಳು ಎಲ್ಲರೂ ಏನ್ ಮಾಡಿ, ನೀವು ಕೀರ್ತನೆಯನ್ನ ಪ್ರಾರಂಭ ಮಾಡಿ. ಎಲ್ರು ಭಕ್ತರು ಏನ್ ಮಾಡ್ಬೇಕು? ಕೀರ್ತನೆಯನ್ನ ಪ್ರಾರಂಭ ಮಾಡಿ. ಕೀರ್ತನೆಯನ್ನ ಪ್ರಾರಂಭ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೀರ್ತನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರ ಮೈಕಾಂತಿ ಮರಳಿ ಬರುತ್ತೆ, ಅವ್ರಿಗೆಲ್ಲ ಕಪ್ಪು ಬಣ್ಣ ಬಿಡ್ಲಿಕ್ಕೆ ಬರುತ್ತೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡೋದಿಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತು ಯಾರು ನನ್ನ ಭಕ್ತರ ಪ್ರತಿ ಅಪರಾಧ ಮಾಡ್ತಾರೆ, ಯಾರು ನನ್ನ ಭಕ್ತರ ನಿಂದನೆಯನ್ನು ಮಾಡ್ತಾರೆ, ಅವ್ರ ಹತ್ರ ಇದೆಲ್ಲ ಜಗಾಯಿ ಮದಾಯಿ ಪಾಪ ಏನಿದೆಯಲ್ಲ ಇದೆಲ್ಲ ಅವ್ರಿಗೆ ಹೋಗುತ್ತೆ. ಕಲಿಯುಗದಲ್ಲಿ ಯಾರು ನಾಮಸ್ಮರಣೆ ಮಾಡೋದಿಲ್ಲ ಮತ್ತು ಭಕ್ತರ ನಿಂದನೆಯನ್ನು ಮಾಡ್ತಾರೆ, ಭಕ್ತರ ಅವಹೇಳನೆಯನ್ನು ಮಾಡ್ತಾರೆ, ಅವ್ರ ಹತ್ರ ಏನಾಗುತ್ತೆ, ಎಲ್ಲ ಜಗಾಯಿ ಮದಾಯಿ ಪಾಪ ಎಲ್ಲ ಅವ್ರು ತಗೊಳುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಯಾರಿಗೆ ಜಗಾಯಿ ಮದಾಯಿ ಪಾಪ ಬೇಕಾಗಿಲ್ಲಲ್ಲ ಅವರು ಜೋರಾಗಿ ಹೇಳ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಲ್ಲಿ ನಾಮಸ್ಮರಣೆ ಮಾಡ್ತಾ ಇಲ್ಲ ಅವ್ರ ಹತ್ರ ಎಲ್ಲಾ ಪಾಪ ಬರುತ್ತವೆ. ಯಾರ್ದು? ಜಗಾಯಿ ಮದಾಯಿ ಪಾಪ. ಜಗಾಯಿ ಮದಾಯಿ ಪಾಪ ಅಂದ್ರೆ ನೀವು ಬಹಳ ಸರಳ ಅಂತ ತಿಳ್ಕೊಬೇಡಿ. ಜಗಾಯಿ ಮದಾಯಿ ಪಾಪ ಯಾವ ರೀತಿ ಅಂದ್ರೆ, ಇದೆಲ್ಲ ಆಗ್ತಾ ಇರೋದನ್ನ ಮೇಲೆ ದೇವತೆಗಳು ನೋಡ್ತಾ ಇದ್ರು. ಬ್ರಹ್ಮ, ಶಿವ, ಯಮರಾಜ, ಇಂದ್ರ, ವರುಣ, ಚಂದ್ರದೇವ, ಸೋಮ, ಸೂರ್ಯ ಇವರೆಲ್ಲ ನೋಡ್ತಾ ಇದ್ದಾರೆ. ಈ ಮಾರ್ಪಾಡನ್ನು ನೋಡಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಚೈತನ್ಯ ಮಹಾಪ್ರಭುಗಳ ಕೃಪೆ ಯಾವ ರೀತಿ ಇದೆ ಅಂತ ಹೇಳಿ. ಯಮರಾಜ ಬೇಗ ಚಿತ್ರಗುಪ್ತನ ಕೇಳ್ತಾನೆ ಅವನ ಅಸಿಸ್ಟೆಂಟ್, ಈ ಜಗಾಯಿ ಮದಾಯಿ ಪಾಪ ಎಂತದಿತ್ತು ಹೇಳೋ, ಇದು ಏನು ಅದು ಸ್ವಲ್ಪ ಲೆಕ್ಕ ತೆಗಿಯವರು. ಆಗ ಚಿತ್ರಗುಪ್ತ ಹೇಳ್ತಾನೆ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ ಅವ್ರ ಪಾಪವನ್ನು. ಯಾಕಂದ್ರೆ ಅವರು ಇಷ್ಟು ಪಾಪ ಮಾಡ್ತಾ ಇದಾರಲ್ಲ, ನಾನು 1000 × 3 ಸ್ಕ್ರೈಬ್ಸ್ ಇಟ್ಟಿದ್ದೀನಿ. ಏನು ಶಾರ್ಟ್ ಹ್ಯಾಂಡ್ ಬರೀತಾರಲ್ಲ ಅವ್ರಿಗೆ,
ಟ್ರೈನಿಂಗ್ ಕೊಟ್ಟು ಇಟ್ಟಿನಿ ಇವ್ರು ಪಾಪ ಬರಲಿಕ್ಕೆ. 1000 ಜನ ಇಂಟು 3 ಅಂದ್ರೆ 3 ಶಿಫ್ಟ್ಸ್, 8 ಗಂಟೆ 3 ಶಿಫ್ಟ್ ಮಾಡ್ತಾ ಇದಾರೆ ಅವರು. ಆದ್ರೂ ಕೂಡ ಅವರು ಸುಸ್ತಾಗ್ತಾ ಇದಾರೆ ಇವ್ರು ಪಾಪ ಬರೋದು. ಅವ್ರು ಪಾಪ ಅಂದ್ರೆ ದೊಡ್ಡ ಮೇರು ಪರ್ವತದಷ್ಟಾಗಿರುತ್ತೆ. ಬಂಗಾರದಲ್ಲ ಪಾಪದ, ಒಳ್ಳೆತನದಲ್ಲ, ಪಾಪದ ಅಷ್ಟು ಮೇರು ಪರ್ವತ ಆಗಿದೆ. ಅದನ್ನ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಅದನ್ನ ಈಗ ತಗೊಂಡು ಹೀಗೆ ಮಾಡಿ ಒಂದು ಎಳ್ಳು ಸಮಾನ ಮಾಡಿ ಅದನ್ನ ಎಳ್ಳು ಕಾಳಷ್ಟು ಮಾಡ್ಬಿಟ್ಟು ಅದನ್ನ ಏನ್ ಮಾಡಿದ್ರು, ಬೆಂಕಿಯಲ್ಲಿ ಎಸೆದ್ಬಿಟ್ರು, ಸಮುದ್ರದಲ್ಲಿ ಎಸೆದ್ಬಿಟ್ರು. ಪಾಪ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು. ಅದು ಯಾರ ಕೃಪೆಯಿಂದ ಆಯ್ತು? ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ. ಯಾರ ಮೇಲೆ ಭಗವಂತನ ಭಕ್ತರ ಕೃಪೆ ಇದೆ, ಯಾರು ಭಗವಂತನ ಭಕ್ತರ ಕೃಪೆಯನ್ನ ಪ್ರಾಪ್ತ ಮಾಡ್ಕೊಳ್ತಾರೆ ಅವರಿಗೆ ಭಗವತ್ ಪ್ರಾಪ್ತಿ ಅದು ಅತ್ಯಂತ ಸುಲಭವಾಗುತ್ತೆ. ಆ ರೀತಿ ಅಂತ ಒಂದು ದಯೆಯ ಮೂರ್ತಿಮಾನ ಸ್ವರೂಪ ಶ್ರೀ ನಿತ್ಯಾನಂದ ಪ್ರಭುಗಳ ಆವಿರ್ಭಾವ ಇರುತ್ತೆ ನೋಡಿ. ಕಲಿಯುಗದಲ್ಲಿ ನಾವು ಏನೆಲ್ಲ ನೋಡಿಲ್ಲ ಈಗ, ಇನ್ನು ನೋಡೋದು ಏನೋ ಎಷ್ಟು ಬಾಕಿ ಇದೆ. ಕಲಿಯುಗದಲ್ಲಿ ಹಂತದಲ್ಲಿ ಹೇಳಲಾಗಿದೆ, ತಾಯಿ ಇದ್ದವ್ರು ಏನ್ ಮಾಡ್ತಾರಂತೆ, ತಮ್ಮ ಮಕ್ಕಳನ್ನೇ ತಿಂತಾರೆ. ಅಂದ್ರೆ ಅವ್ರು ಏನು ಸಂತಾನ ಇದೆಯಲ್ಲ, ಯಾವ ರೀತಿ ನಾಯಿಗಳು ತಿಂತಾವಂತ ನಾವು ಕೇಳಿವಲ್ಲ, ಬೆಕ್ಕು ನಾಯಿಗಳು, ಆ ರೀತಿ ಮನುಷ್ಯರ ಮಾಡ್ತಾರಂತೆ. ಕೆಲವೊಂದ್ ಕಡೆ ಈಗ ಪ್ರಾರಂಭನೂ ಆಗಿದೆ, ಅದು ಇನ್ನೂ ನೋಡೋದು ಬಹಳ ಇದೆ. ಬಹಳ ಘೋರವಾಗಿದೆ. ಈಗ ಸ್ವಲ್ಪ ಇಲ್ಲಿ ನಮ್ಗಿಂತ ವಯಸ್ಸಾದವ್ರು ನೀವು ಹೇಳ್ಬೇಕು, ಈಗ 20 ವರ್ಷಗಳ ಹಿಂದೆ ವಾತಾವರಣ ಹೇಗಿತ್ತು, ಇವತ್ತು ಹೇಗಿದೆ, ಜನರ ಜೀವನ ಆವಾಗ ಹೇಗಿತ್ತು, ಇವಾಗ ಹೇಗಿದೆ. ನಾವೇ ಇಲ್ಲೇ ನಮ್ಮ ಚಿಕ್ಕ ಒಂದು ಏನಿದೆ ಅನುಭವದಲ್ಲಿ ನಾವು ಹಿಂದೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವೇನೇನು ಇನ್ನು ಬರೋದಿದೆ ಅಂತ. ಅದಕ್ಕೋಸ್ಕರ ಅದನ್ನೆಲ್ಲ ನಾವು ನೋಡಬಾರ್ದು, ಅದೆಲ್ಲ ನಮಗ್ ಬೇಡ. ನಮಗೆ ಸಾಕಪ್ಪ ಈ ಜೀವನ ಅಂತ ಯಾರಿಗಾದ್ರು ಅನ್ಸಿದೆ, ಇಲ್ಲಿ ಇನ್ನೊಂದ್ ಸ್ವಲ್ಪ ಬೇಕನ್ನಿಸ್ತಾ ಇದೆ, ಇನ್ನೊಂದ್ ಸ್ವಲ್ಪ ನೋಡೋದಿದೆ, ಎಂಜಾಯ್ ಮಾಡೋದಿದೆ. ಇನ್ನು ನಾವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿಲ್ಲ, ಪಾಕಿಸ್ತಾನಕ್ಕೆ ಹೋಗಿಲ್ಲ, ಇನ್ನು ನಮ್ಗೆ ಅಫ್ಘಾನಿಸ್ತಾನ, ಇಂಡೋನೇಷ್ಯಾ ಅಂತಲ್ಲೆಲ್ಲ ಹೋಗಂಗಿಲ್ಲ. ಬರ್ಬೇಕು, ಬರ್ರಿ ಇಚ್ಛೆ ಇದ್ದವರು. ಆದ್ರೆ ಅದೆಲ್ಲ ಬೇಡಪ್ಪ, ಇದು ಸಾಕು, ಈ ಜೀವನದಲ್ಲಿ ಖಂಡಿತ ಸಾಕು ಅಂದವ್ರೆ ಏನ್ ಮಾಡ್ಬೇಕು ನಾವು, ಏನ್ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಅದೆಲ್ಲ ಇದೆ ಇಲ್ಲೇ, ಅದೆಲ್ಲ ಜನ ಪಾಪ ಅದು ಒಂದು ಕಡೆ ಡೆಪಾಸಿಟ್ ಆಗಿದೆ. ಅದು ಅವ್ರದ್ದೇನೋ ಕಾಳಷ್ಟಾಗಿ ಹೋಗ್ಬಿಡ್ತು. ಆದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡದೇ ಇದ್ರೆ ಏನಾಗುತ್ತೆ, ಅದೆಲ್ಲ ನಮ್ಮಲ್ಲಿ ಬರುತ್ತೆ. ನೀವು ಸೂರ್ಯನ ಕಿರಣಗಳಲ್ಲಿ ಇಲ್ಲ ಅಂತ ತಕ್ಷಣ ಎಲ್ಲಿದ್ದೀರಿ ನೀವು? ಕತ್ತೆಯಲ್ಲಿದ್ದೀರಂತ, ಕತ್ತಲೆ ಇದೆ ಅಂತ. ಆ ರೀತಿ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಇಲ್ಲ, ಭಗವಂತನ ಭಕ್ತರ ಒಂದು ಸಾಂಗತ್ಯದ ಪ್ರಯೋಜನವನ್ನು ಪಡಿತಾ ಇಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇಲ್ಲ ಅಂದ್ರೆ ನಾವು ಕತ್ಲೆಯಲ್ಲಿದ್ದೀವಿ, ಕಲಿಯುಗದ ಒಂದು ಅಂಧಕಾರದಲ್ಲಿದ್ದೀವಿ ಅಂತಾನೆ ಅರ್ಥ. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ವಿನಂತಿ, ಈ ಕಲಿಯುಗದ ಅಂಧಕಾರ ಅತ್ಯಂತ ಸರಳವಾಗಿ ನಾವು ತೊಲಗಿಸ್ಬೇಕು. ನಾವು ಮತ್ತೆ ಮತ್ತೊಂದ್ಸರಿ ಕೊರೋನಾ, ಮತ್ತೊಂದು ಯಾವ್ದೋ ವೈರಸ್ ಬರ್ತಾ ಇದೆ, ಅದು ಇದು ಅದಕ್ಕೆಲ್ಲ ನಮ್ಗೆ ಬೇಡ. ಸಾಕಪ್ಪ ನಮ್ಗೆ ಭಗವಂತ ನಮ್ಗೆ ನೋಡಿ, ನಮ್ಗೆ ಸಾವು ಬೇಕಾಗಿಲ್ಲ, ನಿತ್ಯವಾಗಿ ನಾವು ಇರ್ಬೇಕಂತೀವಿ, ಆದ್ರೂ ಸಾವು ಬರುತ್ತೆ. ನಮ್ಗೆ ರೋಗ ಬೇಕಂತಿಲ್ಲ, ಆದ್ರೂ ನಮ್ಗೆ ರೋಗ ಬರುತ್ತೆ ನಾವು ಬೇಡದೇ ಇದ್ದು. ನಮ್ಗೆ ಕಷ್ಟ ಬೇಡ ಅಂತೀವಿ, ಆದ್ರೂ ಕಷ್ಟ ಬರುತ್ತೆ. ಇದೆಲ್ಲ ಬೇಡ. ನಮಗೆ ಶಾಶ್ವತವಾದ ನಿತ್ಯ ಸಚ್ಚಿದಾನಂದ, ಸನಾತನವಾದ ಶಾಶ್ವತವಾದ ನಿರಾಮಯವಾದ ಜೀವನ, ನಿರೋಗಿಯಾದ ಜೀವನ ಬೇಕು. ಶಾಶ್ವತವಾದದ್ದು ನಾವು ಕಲಿಯುಗದಲ್ಲಿ ಅತ್ಯಂತ ಸರಳವಾಗಿ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಬಹುದು ಈ ಹರಿನಾಮ ಸಂಕೀರ್ತನೆಯ ಮೂಲಕ. ಜೋರಾಗಿ ಹೇಳಿ ಎಲ್ರು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕಿಂತ ನೀವು 1 ಕೋಟಿ
ಒಟ್ಟು ಜೋರಾಗಿ ಹೇಳ್ಬೇಕು. 1 ಕೋಟಿ ಎಷ್ಟು? ಕೋಟಿ ಅಂದ್ರೆ ಗೊತ್ತಾ ನಿಮ್ಗೆ ಬೆಲೆ? ಕೋಟಿ ಕೌನ್ ಬನೇಗ ಕರೋಡ್ಪತಿ. ಯಾರು ಕೋಟ್ಯಾಧೀಶರು ಆಗಬೇಕಂತೀರಿ ಅವ್ರು ಜೋರಾಗಿ ಹೇಳಿ. ಕೋಟಿ ಪಟ್ಟು ಜೋರಾಗಿ ಇದಕ್ಕಿಂತ ಕೋಟ್ಯಾಧೀಶರು ಆಗ್ಬೇಕಂದ್ರೆ ಹೇಳ್ಬೇಕು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇನ್ನೊಂದ್ಸರಿ ಕೋಟ್ಯಾಧಿಪತಿಗಳ ಆಗೋ ಅವಕಾಶ ನಿಮಗೆ. ಒಳ್ಳೆ ಕೆಲಸವನ್ನ ಮತ್ತೆ ಮತ್ತೆ ಮಾಡ್ಬೇಕು. ಅದಕ್ಕೋಸ್ಕರ ಇನ್ನೊಂದ್ಸರಿ ಇದಕ್ಕಿಂತ ಕೋಟಿ ಪಟ್ಟು ಜಾಸ್ತಿ, 100 ಕೋಟಿ 1000 ಕೋಟಿ ಅಲ್ಲ, ಕೋಟಿ 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 ಆಧೀಶರ ಆಗೋದು ನಿಮ್ಗೆ ಸುವರ್ಣ ಸಂದರ್ಭ ಇವತ್ತು ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಕಲಿಯುಗದಲ್ಲಿ ನೀವು ನಿಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಬೇಕಾದ್ರೆ ಕಾಡಿಗೆ ಹೋಗ್ಬೇಕಾಗಿಲ್ಲ, ವನವಾಸಕ್ಕೆ ಹೋಗ್ಬೇಕಾಗಿಲ್ಲ, ಅಜ್ಞಾತವಾಸಕ್ಕೆ ಹೋಗ್ಬೇಕಾಗಿಲ್ಲ, ಒಂದೇ ಕಾಲ ಮೇಲೆ ನಿಲ್ಬೇಕಾಗಿಲ್ಲ, ಅಥವಾ ಸುತ್ತು ಕಡೆ ಬೆಂಕಿ ಹಾಕೊಂಡು ಬಿಸಿಲುಗಾಲದಲ್ಲಿ ಮಧ್ಯದಲ್ಲಿ ನಿಂತು ತಪಸ್ಸೆ ಮಾಡ್ಬೇಕಾಗಿಲ್ಲ, ಅಥವಾ ಚಳಿಗಾಲದಲ್ಲಿ ನದಿಯಲ್ಲಿ ಹೋಗಿ ತಪಸ್ಸೆ ಮಾಡ್ಬೇಕಾಗಿಲ್ಲ, ಅಥವಾ ಹಿಮಾಲಯಕ್ಕೂ ಹೋಗ್ಬೇಕಾಗಿಲ್ಲ. ತಾನೇ ಸ್ಥಿತಾಂ ಶ್ರುತಿಗತಾಂ ತನುವಾನ್ ಮನೋಭಿ ಅಂತ ಹೇಳಾಗಿದೆ. ಅಂದ್ರೆ ನೀವೆಲ್ಲಿದ್ದೀರಿ? ನಿಮ್ಮ ನಿಮ್ಮ ಆಶ್ರಮದಲ್ಲಿ ಸ್ಥಿತವಾಗಿರಿ. ನೀವು ಗೃಹಸ್ಥ ಆಗಿದ್ರೆ ಗೃಹಸ್ಥಾಶ್ರಮದಲ್ಲಿ ಗೃಹಿಣಿ ಆಗಿದ್ರೆ ಗೃಹಿಣಿ ಆಗಿರ್ರಿ. ನೀವು ಯಾವುದು ಪರಿಸ್ಥಿತಿಯಲ್ಲಿದ್ದೀರಿ, ಯಾವ ಒಂದು ಅಮೆರಿಕದಲ್ಲಿ ಇರ್ರಿ, ಭಾರತದಲ್ಲಿ ಇರ್ರಿ, ಎಲ್ಲೋ ಇರ್ರಿ. ನಿಮ್ಮ ಸ್ಥಿತಿಗಳು ನಿಮ್ಮ ಮನೆಯಲ್ಲೇ ಇರ್ರಿ, ನಿಮ್ಮ ಆಶ್ರಮದಲ್ಲೇ ಇರ್ರಿ, ನಿಮ್ಮ ಗದ್ದೆಯಲ್ಲಿ ಇರ್ರಿ, ಎಲ್ಲಿ ಇದ್ದಲ್ಲಿ ನೀವು ಏನ್ ಮಾಡ್ಬೇಕು? ಸ್ಥಾನೇ ಸ್ಥಿತ ಶ್ರುತಿಗತಾಂ ತನುವಾನ್ ಮನೋಭಿ. ನಿಮ್ಮ ತನು ಅಂದ್ರೆ ಶರೀರ, ಮನಸ್ಸು ಮತ್ತು ಶರೀರದಿಂದ ಏನ್ ಮಾಡ್ಬೇಕು? ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ಭಗವಂತನ ಗುಣಗಾನವನ್ನು ಮಾಡ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ರೀತಿ ಕೇವಲ ನಾಮಸ್ಮರಣೆ ಮಾಡೋದ್ರಿಂದ ನಾವೇನು ಬದಲಿ ಮಾಡ್ಬೇಕಾಗಿಲ್ಲ. ನಮ್ಮ ಒಂದು ಸ್ಥಾನವನ್ನು ಬದಲಾವಣೆ ಮಾಡದೆ, ನಮ್ಮ ಉದ್ಯೋಗ ವ್ಯಾಪಾರ ನಮ್ಮ ಕಾರ್ಯಗಳನ್ನು ಬದಲಾವಣೆ ಮಾಡದೇನೆ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೋದು ನಾವು ಇದ್ದದಿಂದ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ ಅವರಿಗೆ ಅಸೀಮ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ಕೃಪೆ ಆಗುತ್ತೆ. ಯಾರು ನಾಮಸ್ಮರಣೆ ಏನ್ ಮಾಡ್ತಾರೆ ಅವ್ರಿಗೆ ಭಗವತ್ ಪ್ರಾಪ್ತಿ ಆಗುವುದು ಸುನಿಶ್ಚಿತ ಅಂತ ಹೇಳ್ತಾ ತಮ್ಮೆಲ್ಲರ ಮೇಲೆ ಶ್ರೀ ನಿತ್ಯಾನಂದ ಪ್ರಭುಗಳ ಒಂದು ವಿಶೇಷ ಅನುಗ್ರಹ ಸದೈವ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಸಣ್ಣ ಒಂದು ಚರ್ಚೆಯನ್ನು ನಾನು ಮುಗಿಸ್ತೇನೆ. ತುಂಬಾ ಸಮಯವಾಗಿದೆ. ನೀವು ಇನ್ನು ಮತ್ತೆ ಇಲ್ಲಿ ಸತ್ಸಂಗದಲ್ಲಿ ಬರ್ತಾ ಇದ್ರೆ, ಈಗ ಹೋಳಿ ಹುಣ್ಣಿಮೆ ದಿವಸ ಚೈತನ್ಯ ಮಹಾಪ್ರಭುಗಳ ಜನ್ಮ ಆಗಿತ್ತು. ಅದು ಮಾರ್ಚ್ 3ನೇ ತಾರೀಕಿಗಿದೆ ಈ ವರ್ಷ. ಅದು ದೊಡ್ಡ ಉತ್ಸವವಾಗಿ ನಾವು ಮಾಡ್ತೀವಿ. ಅದರಲ್ಲಿ ಪಾಲ್ಗೊಳ್ಳಿ. ಚೈತನ್ಯ ಮಹಾಪ್ರಭು ಕೃಪೆ ಎಲ್ಲರೂ ಭಾಗಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತೆ ನಾವು ಈ ಅರ್ಥ ಮಾಡ್ಕೊಂಡಿದ್ದು, ನಾವು ಭಗವತ್ ಸಂದೇಶವನ್ನು ಅರ್ಥ ಮಾಡ್ಕೊಂಡಿದ್ದು, ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕ, ಭಗವತ್ ಸೇವೆಯನ್ನು ಮಾಡೋದ್ರ ಮೂಲಕ ನಾವು ಆ ಪ್ರೇಮವನ್ನ ವರ್ಧಿಸಿಕೊಳ್ಬೇಕು ಭಗವಂತನಲ್ಲಿ ಅಂತ ಹೇಳಿ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ನಿತ್ಯಾನಂದ ತ್ರಯೋದಶಿ ಮಹಾಮಹೋತ್ಸವ ಕೀ ಜೈ. ಶ್ರೀ ಪರಮದಯಾಮಯ ನಿತ್ಯಾನಂದ ಪ್ರಭು ಕೀ ಜೈ. ಶ್ರೀ ಪರಮದಯಾಮಯ ಶ್ರೀ ಚೈತನ್ಯ ಮಹಾಪ್ರಭು ಕೀ ಜೈ. ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ. ತುಂಬಾ ಧನ್ಯವಾದ. ಈಗ ಆರತಿ ಆಗುತ್ತೆ. ಆರತಿ ಆದ ತಕ್ಷಣ ನಾವು ಪ್ರಸಾದ ತಗೊಳ್ಳೋಣ. ಸ್ವಲ್ಪ ಇವತ್ತು ಲೇಟ್ ಆಯ್ತು, ಯಾಕಂದ್ರೆ ಇವರಿಗೆ
ವಿರಾಟ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದು, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಈಗ ಆರತಿ ಆಗುತ್ತೆ. ಆರತಿ ಆದಮೇಲೆ ಎಲ್ಲರೂ ಎದ್ಮೇಲೆ ಆರತಿ ದರ್ಶನ ಮಾಡಿ ನಾವು ಪ್ರಸಾದ ತಗೊಳ್ಳೋಣ. ಹರೇ ಕೃಷ್ಣ.